ಹಲೋ ಗೈಸ್, ವೆಲ್ಕಮ್ ಟು ವಿ.ಕೆ ವೀಕ್ಲಿ ಟಾಕ್ಸ್. ಈ ವಿಡಿಯೋಗಳಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ರೆ, ಲಾಸ್ಟ್ 1 ವೀಕಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಆಗಿರ್ಬೋದು, ಎಕಾನಮಿನಲ್ಲಿ ಆಗಿರ್ಬೋದು, ಜಿಯೋ ಪೊಲಿಟಿಕ್ಸ್ ಅಲ್ಲಿ ಆಗಿರ್ಬೋದು, ಗ್ಲೋಬಲ್ ಎಕಾನಮಿನಲ್ಲಿ ಆಗಿರ್ಬೋದು, ಏನೇನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರ್ತಾವಲ್ವಾ, ಅವನ್ನೆಲ್ಲನೂ ಕೂಡ ನಾನೇನು ಕಲ್ತಿರ್ತೀನಲ್ವ ಲಾಸ್ಟ್ 1 ವೀಕಲ್ಲಿ, ಅದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು. ಐ ಹೋಪ್ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತವೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ದೇನಾದ್ರೂ ಡೌಟ್ ಇದ್ರೆ ಅಥವಾ ಲೈಕ್ ಈ ಫಾರ್ಮೆಟ್ನ ಏನಾದರೂ ಚೇಂಜ್ ಮಾಡ್ಬೇಕಂತ ನಿಮ್ದೇನಾದ್ರೂ ಒಪಿನಿಯನ್ ಇದ್ರೆ, you can feel free to comment below. I will try to implement and try to enhance this program. So let's directly dive into this week's important concepts. ಓಕೆ, ಈ ವೀಕಲ್ಲಿ ನೀವು ನೋಡಿದ್ರೆ ನಮ್ಮ ಸ್ಟಾಕ್ ಮಾರ್ಕೆಟು ಆಲ್ಮೋಸ್ಟ್ 2% ಕೆಳಗಡೆ ಬಂದಿದೆ. 2% ಯಾಕೆ ಕೆಳಗಡೆ ಬಂದಿದೆ ಅಂತ ನೀವು ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಏನಂತಂದ್ರೆ, ಈ ಇರಾನ್ ಇಸ್ರೇಲ್ ಅಮೆರಿಕ ವಾರ್ ಇಂದ. ಸೊ ಈ ಇರಾನ್ ಇಸ್ರೇಲ್ ಅಮೆರಿಕ ವಾರ್ ತುಂಬಾ ದಿನದಿಂದ ನಡೀತಾ ಬಂದಿದೆ, ಅಂದ್ರೆ ಲೈಕ್ 4 ತಿಂಗಳಿಂದ ನಡೀತಾ ಬರ್ತಿದೆ. ಬಟ್ ಈಗ ಯಾಕೆ ಮತ್ತೆ ಈ ವಾರ್ ಇಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆ ಗೊತ್ತಾ? ಯಾಕಂದ್ರೆ ಈ ವಾರ್ಗೆ ಒಂದು ಹೊಸ ಆಂಗಲ್ ಆಡ್ ಆಗಿದೆ. ಆ ಹೊಸ ಆಂಗಲ್ ಏನಂತಂದ್ರೆ, ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. Last night the Houthis struck a Saudi oil tanker in the Red Sea. This was the first Houthi attack since they announced their new naval blockade. The Houthi control the Bab al-Mandeb Strait. This is a very important, ಓಕೆನಾ? ಈ ವಾರ್ ಅಲ್ಲಿ ಇಂಪಾರ್ಟೆಂಟ್ ಟ್ವಿಸ್ಟ್ ಏನ್ ಬಂದಿದೆ ಅಂತಂದ್ರೆ, ಹೂತೀಸ್ ಅಂತಿದ್ದಾರೆ ಯಮನ್ ನಲ್ಲಿ, ಓಕೆನಾ? ಇದೊಂದು ರೆಬಲ್ ಗ್ರೂಪ್. ಇವ್ರೇನ್ ಮಾಡಿದಾರೆ ಅಂತಂದ್ರೆ, ಈ ರೆಡ್ ಸಿ ನಲ್ಲಿ ಸೌದಿ ಅರೇಬಿಯಾದ ಶಿಪ್ ಹೋಗ್ತಿರುತ್ತಲ್ವಾ, ಆ ಶಿಪ್ ನ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿದ್ರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಅದ್ರ ಜೊತೆಗೆ ಈ ವಾರ್ಗೆ ಒಂದು ಹೊಸ ರೂಪನ್ನು ಕೊಟ್ಟಿದೆ. ಸೊ ಯಾರಿಗೆ ಗೊತ್ತಿಲ್ವೋ ಈ ಹೂತೀಸ್ ಅಂದ್ರೇನು, ರೆಡ್ ಸಿ ಕ್ರೈಸಿಸ್ ಅಂದ್ರೇನು, ಅದೇ ರೀತಿನೇ ಬಾಬ್ ಅಲ್ ಮಂದೇಬ್ ಸ್ಟ್ರೇಟ್ ಅಂದ್ರೇನು, ಇದ್ರ ಬಗ್ಗೆ ನಾನು ಸಿಂಪಲ್ ಆಗಿ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಅವಾಗ ನಿಮಗೆ ಈ ಕ್ರೈಸಿಸ್ ಇಂದ ಯಾವ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ, ಅದೇ ರೀತಿನೇ ಈ ಇರಾನ್ ಇಸ್ರೇಲ್ ಅಮೆರಿಕ ವಾರ್ ನಡೀತಿದೆಯಲ್ವಾ, ಇದಕ್ಕೆ ಯಾವ ರೀತಿ ಒಂದು ಹೊಸ ರೂಪ ಸಿಕ್ಕಿದೆ, ಇದನ್ನು ಜಾಸ್ತಿ ವಾರ್ ಮುಂದೆ ನಡೀಬಹುದು ಅನ್ನೋದು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇರಾನ್ ಇಸ್ರೇಲ್ ಅಮೆರಿಕ ವಾರ್ ಯಾಕೆ ಸ್ಟಾರ್ಟ್ ಆಯ್ತು ಹೇಳಿ? ಯಾಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಇಸ್ರೇಲ್ ಏನ್ ಹೇಳುತ್ತಂತಂದ್ರೆ, ಇರಾನ್ ನಿಧಾನಕ್ಕೆ ಈ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡ್ತಿದೆ. ಒಂದ್ ವೇಳೆ ಇರಾನ್ ಹತ್ರ ಏನಾದ್ರು ನ್ಯೂಕ್ಲಿಯರ್ ವೆಪನ್ ಬಂದ್ಬಿಟ್ರೆ ನಮಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಬರುತ್ತೆ. ಇದರಿಂದ ಅಮೆರಿಕದ ಕಿವಿ ಚುಚ್ಚಿ ಅಮೆರಿಕ ಮತ್ತೆ ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಈ ತರ ಈ ವಾರ್ ಸ್ಟಾರ್ಟ್ ಆಗಿತ್ತು. ಯಾವಾಗ ಸ್ಟಾರ್ಟ್ ಆಗಿತ್ತು? ಇದು ಫೆಬ್ರವರಿ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು, ಓಕೆನಾ? ಸೊ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಈ ಇಸ್ರೇಲ್ ಮತ್ತೆ ಇರಾನ್ ತುಂಬಾ ದಿನದಿಂದ ಯುದ್ಧ ಮಾಡ್ತಿದ್ರು. ಬಟ್ ಇದು ಇಂಟೆನ್ಸಿಫೈ ಆಗಿದ್ದು, ಜಾಸ್ತಿ ಎಸ್ಕಲೇಟ್ ಆಗಿದ್ದು ಯಾವಾಗ ಅಂತಂದ್ರೆ ಫೆಬ್ರವರಿ ಟೈಮಲ್ಲಿ ಎಸ್ಕಲೇಟ್ ಆಯ್ತು, ಓಕೆನಾ? ಸೊ ಅದಾದ್ಮೇಲೆ ಸೀಸ್ ಫೈರ್ ಆಗಿತ್ತು, ಇದೆಲ್ಲ ಆಯ್ತು. ಮತ್ತೆ ರೀಸೆಂಟ್ ಆಗಿ ಎಸ್ಕಲೇಟ್ ಕೂಡ ಆಗಿತ್ತು. ನಾನು ಲಾಸ್ಟ್ ವೀಕಲ್ಲೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ ಈ ಹೂತೀಸ್ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಏನಾದ್ರು ಅರ್ಥ ಆಗ್ಬೇಕಂತಂದ್ರೆ, ಇರಾನ್ ಯಾವ ತರ ಯುದ್ಧ ಮಾಡ್ತಿದೆ, ಅಮೆರಿಕ ಮತ್ತೆ ಇಸ್ರೇಲ್ ಯಾವ ತರ ಯುದ್ಧ ಮಾಡ್ತಿದೆ ಅಂತ ನೀವು ತಿಳ್ಕೋಬೇಕು. ಸೊ ಇಸ್ರೇಲ್ ಮತ್ತೆ ಅಮೆರಿಕ ಹತ್ರ ಒಳ್ಳೊಳ್ಳೆ ವೆಪನ್ಸ್ ಇದಾವೆ, ಜಾಸ್ತಿ ಅವ್ರ ಕಡೆ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಇರಾನ್ ನ ಆರಾಮಾಗಿ ಕ್ರಶ್ ಮಾಡಬಹುದು. ಇರಾನ್ ಹತ್ರ ಹೇಳ್ಬೇಕಂತಂದ್ರೆ ಜಾಸ್ತಿ ವೆಪನ್ಸ್ ಇಲ್ಲ, ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ, ವಾರ್ಫೇರ್ ಗಳು ಜಾಸ್ತಿ ಇಲ್ಲ, ಅವ್ರ ಕಡೆಗೆ ನ್ಯೂಕ್ಲಿಯರ್ ವೆಪನ್ ಕೂಡ ಇಲ್ಲ. ಆದ್ರೂ ಕೂಡ ಈ ಇರಾನ್ ಈ USA ಮತ್ತೆ ಇಸ್ರೇಲ್ ವಿರುದ್ಧ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಏನ್ ಕಾರಣ ಗೊತ್ತಾ? ಇದನ್ನೇ ಯುದ್ಧದ ಟರ್ಮ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಕರೀತಾರೆ. ಅಸಿಮೆಟ್ರಿಕ್ ವಾರ್ಫೇರ್ ಅಂತಂದ್ರೆ, ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇರಾನ್ ಇದೆಯಲ್ವಾ, ಇರಾನ್ ಹತ್ರ ಟೆಕ್ನಾಲಜಿ ಇಲ್ಲ, ಅಡ್ವಾನ್ಸ್ ವೆಪನ್ಸ್ ಇಲ್ಲ, ಅವ್ರ ಹತ್ರ ಜಾಸ್ತಿ ಅಡ್ವಾನ್ಸ್ ರಿಲೇಟೆಡ್ ವಾರ್ ವೆಪನರೀಸ್ ಇಲ್ಲ, ಓಕೆನಾ? ಸೊ ಅಂದ್ರೆ ಇರಾನ್ ಹತ್ರ ಜಸ್ಟ್ ಒಂದು ಚಾಕು ಇದೆ. ಅದೇ ರೀತಿನೇ ಇಸ್ರೇಲ್ ಮತ್ತೆ ಅಮೆರಿಕ ಹತ್ರ ಅಡ್ವಾನ್ಸ್ ವೆಪನರಿ ಇದೆ, ದುಡ್ಡಿದೆ, ಎಕಾನಮಿ ಇದೆ, ಪ್ರತಿಯೊಂದೂ ಇದೆ, ಗ್ಲೋಬಲ್ ಸಪೋರ್ಟ್ ಕೂಡ ಇದೆ. ಅಂದ್ರೆ ಇಸ್ರೇಲ್ ಮತ್ತೆ ಅಮೆರಿಕ ಹತ್ರ ಗನ್ ಇದೆ. ಈಗ ಇವರಿಬ್ಬರನ್ನು ಫೈಟ್ ಮಾಡಕ್ ಬಿಟ್ರೆ ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಇಸ್ರೇಲ್ ಮತ್ತೆ ಅಮೆರಿಕಾನೇ ಗೆಲ್ಲುತ್ತೆ. ಆದ್ರೂ ಕೂಡ ಈ ವಾರ್ ಅಲ್ಲಿ ಇರಾನ್ ಇಲ್ಲಿವರೆಗೂ ಯಾಕೆ ತಡ್ಕೊಂಡಿದೆ ಅಂತಂದ್ರೆ, ಅವರು ಅಸಿಮೆಟ್ರಿಕ್ ವಾರ್ಫೇರ್ ನ ಯೂಸ್ ಮಾಡ್ತಿದ್ದಾರೆ. ಅಸಿಮೆಟ್ರಿಕ್ ವಾರ್ಫೇರ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ಇರಾನ್ ಏನ್ ಮಾಡ್ತಿದೆ ಅಂತಂದ್ರೆ, ಈ ಪ್ರಾಕ್ಸಿಸ್ ನ ಯೂಸ್ ಮಾಡಿಕೊಂಡು ಈ ವಾರ್ ನ ಇಂಟೆನ್ಸಿಫೈ ಮಾಡ್ಲಿಕ್ಕೆ ಈ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಕಾಟ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದೆ. ಹೆಂಗಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಓಕೆನಾ? ಪ್ರಾಕ್ಸಿಸ್ ಅಂದ್ರೆ ಏನಂತಂದ್ರೆ, ಈ ಪ್ರಾಕ್ಸಿಸ್ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಒಂದು ಸಿಂಪಲ್ ಆಗಿರೋ ಅನಾಲಜಿ ಕೊಡ್ತೀನಿ ನಾನು, ಓಕೆನಾ? ಏನಂತಂದ್ರೆ, ಒಂದು ಹಳ್ಳಿ ಇದೆ ಅಂತ ಇಟ್ಕೊಳ್ಳಿ. ಈ ಹಳ್ಳಿನಲ್ಲಿ ಇಬ್ರು ಕಟ್ಟರ್ ದುಶ್ಮನ್ಸ್ ಇದ್ದಾರೆ. ಒಬ್ಬನು ಫುಲ್ ಶ್ರೀಮಂತ ಇದ್ದಾನೆ, ಇನ್ನೊಬ್ಬ ಸ್ವಲ್ಪ ಬಡವ ಇದ್ದಾನೆ. ಇಲ್ಲಿ ಶ್ರೀಮಂತ ಇರೋದು ಯಾರು? ಅಮೆರಿಕ ಮತ್ತೆ ಇಸ್ರೇಲ್ ಅಂತ ಅನ್ಕೊಳ್ಳಿ. ಬಡವ ಇರೋದು ಯಾರು? ಇರಾನ್ ಅಂತ ಅನ್ಕೊಳ್ಳಿ. ಇಬ್ರು ಕೂಡ ಒಂದೊಂದು ಬೀದಿನಲ್ಲಿ ಇದ್ದಾರೆ. ಸೊ ಈಗ ಇವ್ನು ಶ್ರೀಮಂತ ಇದಾನಲ್ವಾ, ಶ್ರೀಮಂತ ಇರೋದ್ರಿಂದ ಇವ್ನು ಆರಾಮಾಗಿ ಹೋಗಿ ಇವ್ನು ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ಬೋದು. ಬಟ್ ಆದ್ರೂ ಕೂಡ ಇವನ್ನ ಸಾಯ್ಸಕ್ ಆಗ್ತಿಲ್ಲ. ಯಾಕಂತಂದ್ರೆ ಇವನೇನ್ ಬಡವ ಇದಾನಲ್ವಾ, ಬಡವ ಏನ್ ಮಾಡ್ತಿದಾನಂತಂದ್ರೆ, ಬೇರೆ ಬೀದಿನಲ್ಲಿ ಇರೋನು ಇವನು ಇನ್ನೊಂದು ಪಕ್ಕದಲ್ಲಿ ಬೀದಿನಲ್ಲಿ ಅವ್ನು ದುಶ್ಮನ್ ಶ್ರೀಮಂತ ಇದಾನಲ್ವಾ, ಅವ್ನ ಮನೆ ಪಕ್ಕದಲ್ಲೇ ಬೇರೆ ಬೇರೆಯವ್ರಿಗೆ ಹೇಳ್ಬಿಟ್ಟು, ಅಂದ್ರೆ ಬೇರೆ ಬೇರೆ ಮನೆಯವ್ರಿಗೆ ಹೇಳ್ಬಿಟ್ಟು ಇವನಿಗೆ ಕಾಟ ಕೊಡಕ್ ಟ್ರೈ ಮಾಡ್ತಿದ್ದಾನೆ. ದಟ್ ಈಸ್ ವಾಟ್ ದಿ ಅಸಿಮೆಟ್ರಿಕ್ ವಾರ್ಫೇರ್. ಇರಾನ್ ಕೂಡ ಅದನ್ನೇ ಮಾಡಕ್ಕೆ ಟ್ರೈ ಮಾಡ್ತಿದೆ. ಇರಾನ್ ಏನ್ ಮಾಡ್ತಿದೆ ಅಂತಂದ್ರೆ, ಪ್ರಾಕ್ಸಿಸ್ ನ ಯೂಸ್ ಮಾಡ್ಕೊಳ್ತಿದೆ. ಅಂದ್ರೆ ಇರಾನ್ ಡೈರೆಕ್ಟ್ ಆಗಿ ಇಸ್ರೇಲ್ ಮತ್ತೆ ಅಮೆರಿಕ ವಿರುದ್ಧ ಹೋರಾಡೋ ಬದಲು, ಅಂದ್ರೆ ಯುದ್ಧ ಮಾಡೋ ಬದಲು ಪ್ರಾಕ್ಸಿಸ್
ಪ್ರಾಕ್ಸಿಸ್ ನ ಯೂಸ್ ಮಾಡ್ಕೊಳ್ತಿದೆ. ಪ್ರಾಕ್ಸಿಸ್ ಅಂದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಲೆಬನಾನ್ ಅಲ್ಲಿ ಹೆಜ್ಬುಲ್ಲಾ ಆಗಿರ್ಬೋದು, ಗಾಜಾದಲ್ಲಿ ಹಮಾಸ್ ಆಗಿರ್ಬೋದು, ಯಮನ್ ನಲ್ಲಿ ಹೂತಿಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಇರಾನ್ ಏನ್ ಮಾಡುತ್ತೆ ಅಂತಂದ್ರೆ ಫಂಡಿಂಗ್ ಮಾಡುತ್ತೆ, ದುಡ್ಡು ಕೊಡುತ್ತೆ. ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹೇಳುತ್ತೆ ಏನಂತಂದ್ರೆ ನೀನು ಇಸ್ರೇಲ್ ವಿರುದ್ಧ ಯುದ್ಧ ಮಾಡು, ಈ ತರ ರೆಬಲ್ ಆಕ್ಟಿವಿಟೀಸ್ ಮಾಡು ಅಂತ ಹೇಳುತ್ತೆ. ಈಗ ಈ ವಾರಲ್ಲಿ ಹೊಸ ಆಂಗಲ್ ಬಂದಿರೋದು ಏನಂತಂದ್ರೆ ಈ ರೆಡ್ ಸಿ ಅಲ್ಲಿ ಯಮನ್ ನಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ, ಯಮನ್ ಇಲ್ಲಿ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈ ಯಮನ್ ನಲ್ಲಿ ಇರೋದು ಯಾರು ಅಂತಂದ್ರೆ ಹೂತಿಸ್ ಅಂದ್ರೆ ಇದೊಂದು ರೆಬಲ್ ಗ್ರೂಪ್. ಓಕೆನಾ, ಈ ರೆಬಲ್ ಗ್ರೂಪ್ ಗೆ ಯಾರು ಫಂಡಿಂಗ್ ಮಾಡ್ತಾರೆ ಅಂತಂದ್ರೆ ಇರಾನ್ ಸರ್ಕಾರ ಮಾಡುತ್ತೆ. ಇರಾನ್ ನಲ್ಲಿ IRGC ಅಂತಿದೆ, ಸೊ IRGC ಫಂಡಿಂಗ್ ಮಾಡುತ್ತೆ. ಈ ಯಮನ್ ನಲ್ಲಿರೋ ಹೂತಿಸ್ ಏನ್ ಮಾಡ್ತಿದಾರೆ ಅಂತಂದ್ರೆ ಈ ರೆಡ್ ಸಿ ನಲ್ಲಿ ಏನಿದೆಯಲ್ವಾ, ಈ ಕಂಪ್ಲೀಟ್ಲಿ ನಾನು ನಿಮಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ರೆಡ್ ಸಿ ಅಂದ್ರೇನು, ಬಬಲ್ ಮಂದೆ ಬಂದ್ರೇನು, ಇದನ್ನೆಲ್ಲಾನು ತೋರಿಸ್ತೀನಿ. ಈ ಯಮನ್ ನಲ್ಲಿರೋ ಹೂತಿಸ್ ಏನ್ ಮಾಡಿದಾರೆ ಅಂತಂದ್ರೆ ರೀಸೆಂಟ್ ಆಗಿ ಈ ಸೌದಿ ಅರೇಬಿಯಾದ ಶಿಪ್ಸ್ ಇದ್ವಲ್ವಾ, ಶಿಪ್ಸ್ ನ ಡೆಸ್ಟ್ರಾಯ್ ಮಾಡಿದ್ದಾರೆ. ಡೆಸ್ಟ್ರಾಯ್ ಮಾಡಿದ್ರಿಂದ ಏನಾಗ್ತಿದೆ ಅಂತಂದ್ರೆ ಮತ್ತೆ ಗ್ಲೋಬಲ್ ಇರೋ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಿದೆ. ಸೊ ಈ ತರ ಹೂತಿಸ್ ಮಾಡಿರೋದ್ರಿಂದ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸೋದಾದ್ರೆ, ಫಸ್ಟ್ ಆಫ್ ಆಲ್ ನೋಡಿ, ಈಗ ಹೂತಿಸ್ ಎಲ್ಲಿ ಅಟ್ಯಾಕ್ ಮಾಡಿದಾರೆ ಅಂತಂದ್ರೆ ನಾನು ನಿಮಗೆ ಗ್ಲೋಬ್ ಮ್ಯಾಪ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಓಕೆನಾ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂತಂದ್ರೆ ನಾವು ಜಿಯೋಗ್ರಫಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಇದು ವಾರ್ ಅರ್ಥ ಆಗಲ್ಲ. ಸೊ ನೀವು ಸಿಂಪಲ್ ಆಗಿ ನೋಡಿ, ಇದು ನಮ್ಮ ಇಂಡಿಯಾ. ಓಕೆನಾ, ಇಂಡಿಯಾದ ಲೆಫ್ಟಿಗೆ ಹೋದ್ರೆ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಒಮಾನ್ ಅಂತಿದೆ, ಅದೇ ರೀತಿಯಲ್ಲಿ ಇಲ್ಲಿ ಯಮನ್ ಅಂತಿದೆ, ಇಲ್ಲಿ ಗಲ್ಫ್ ಆಫ್ ಒಮನ್ ಅಂತ ಇದು ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಅದೇ ರೀತಿನೇ ಇಲ್ಲಿ ಇರಾನ್ ಇದೆ. ಈಗ ವಾರ್ ಆಗ್ತಿರೋದು ಯಾರ ಮಧ್ಯೆ? ಇರಾನ್ ಮತ್ತೆ ಇಸ್ರೇಲ್ ಇಲ್ಲಿ ಇದೆ. ಓಕೆನಾ, ಸೊ ಈಗ ಸಿಂಪಲ್ ಆಗಿ ನೋಡಿ, ಇಲ್ಲಿ ಸ್ಟ್ರೇಟ್ ಆಫ್ ಹರ್ಮೋಸ್ ಇತ್ತಲ್ವಾ, ಸ್ಟ್ರೇಟ್ ಆಫ್ ಹರ್ಮೋಸ್ ಅಲ್ಲಿ ಇತ್ತು. ದಿಸ್ ಇಸ್ ಕಾಲ್ಡ್ ದಿ ಸ್ಟ್ರೇಟ್ ಆಫ್ ಹರ್ಮೋಸ್. ಇಷ್ಟ ದಿನ ಇರಾನ್ ಏನ್ ಮಾಡಿತ್ತು ಅಂತಂದ್ರೆ ಈ ಸ್ಟ್ರೇಟ್ ಆಫ್ ಹರ್ಮೋಸ್ ಕ್ಲೋಸ್ ಮಾಡಿ ಇಟ್ಕೊಂಡಿತ್ತು. ಅದ್ರ ಜೊತೆಗೆ ಯಮನ್ ಅಲ್ಲಿರೋ ಹೂತಿಸ್ ಗಳು ಏನ್ ಮಾಡ್ತಿದೆ ಅಂತಂದ್ರೆ ರೆಡ್ ಸಿ ಕೂಡ ಬ್ಲಾಕ್ ಮಾಡ್ಬೇಕಂತ ಪ್ರಯತ್ನ ಪಡ್ತಿದೆ. ಸೊ ರೆಡ್ ಸಿ ಅಂದ್ರೆ ಎಲ್ಲಿದೆ ಅಂತಂದ್ರೆ ಇಲ್ಲಿ ನಮ್ಮ ಇಂಡಿಯಾದ ಲೆಫ್ಟ್ ಗೆ ಬಂದ್ರೆ ಇದು ನಿಮಗೆ ಸ್ಟ್ರೇಟ್ ಆಫ್ ಹರ್ಮೋಸ್ ಗೊತ್ತಾಯ್ತಾ, ಇರಾನ್ ಕೆಳಗಡೆ ಇದೆ. ಅದೇ ರೀತಿನೇ ನಮ್ಮ ಇಂಡಿಯಾದ ಲೆಫ್ಟ್ ಗೆ ನೋಡಿದ್ರೆ ಇಲ್ಲಿ ಒಮಾನ್ ಇದೆ, ಒಮಾನ್ ಕೆಳಗಡೆ ಯಮನ್ ಇದೆ. ಯಮನ್ ಕೆಳಗಡೆ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ದಿಸ್ ಇಸ್ ಕಾಲ್ಡ್ ದಿ ರೆಡ್ ಸಿ. ಈ ರೆಡ್ ಸಿ ಇದೆ ಅಲ್ವಾ, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಹೇಳೋದಾದ್ರೆ, ಇದು ಜಗತ್ತಿನಲ್ಲಿ ಎಷ್ಟು ಟ್ರೇಡ್ ಆಗುತ್ತಲ್ವಾ ಅದರದ್ದು 10-12% ಟ್ರೇಡು ಈ ರೆಡ್ ಸಿ ಮುಖಾಂತರನೇ ಆಗುತ್ತೆ. ಅದ್ರ ಜೊತೆಗೆ ಟೋಟಲ್ ಗ್ಲೋಬಲ್ ಅಲ್ಲಿ 30% ಕಂಟೈನರ್ ಟ್ರಾಫಿಕ್ ಏನಿರುತ್ತಲ್ವಾ ಆ ಟ್ರಾಫಿಕ್ ಈ ರೆಡ್ ಸಿ ನಲ್ಲೇನೆ ಹೋಗುತ್ತೆ. ಈ ರೆಡ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ರೆಡ್ ಸಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ನಮ್ಮ ಏಷ್ಯಾ ಮತ್ತೆ ಯುರೋಪ್ ಮಧ್ಯೆ ಯಾವ ರೀತಿ ಟ್ರೇಡ್ ಆಗುತ್ತೆ ಹೇಳಿ, ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತಂದ್ರೆ ಶಿಪ್ ಮುಖಾಂತರನೇ ಹೋಗ್ಬೇಕು. ಶಿಪ್ ಮುಖಾಂತರನೇ ಹೋಗ್ಬೇಕಂತಂದ್ರೆ ದಾರಿ ಯಾವ್ಯಾವ ಇದಾವೆ? 2 ಮೇನ್ ಇಂಪಾರ್ಟೆಂಟ್ ಆಗಿ ದಾರಿ ಇದಾವೆ. ಮೊದಲನೇ ದಾರಿ ಯಾವ್ದು ಅಂತಂದ್ರೆ ಸುಯಸ್ ಕೆನಾಲ್ ದಾರಿ, ಇನ್ನೊಂದು ಯಾವ್ದು ಅಂತಂದ್ರೆ ಕೇಪ್ ಆಫ್ ಗುಡ್ ಹೋಪ್ ದಾರಿ. ಓಕೆನಾ, ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಾನು ನಿಮಗೆ ರೆಡ್ ಸಿ ಕ್ರೈಸಿಸ್ ಅಂತ ಹೇಳಿದ್ನಲ್ವಾ, ರೆಡ್ ಸಿ ಕ್ರೈಸಿಸ್ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ. ಸೊ ಈಗ ಎಕ್ಸಾಂಪಲ್ಗೆ ಚೈನಾದಿಂದ ಯುರೋಪ್ ಅಲ್ಲಿರೋ ಯಾವ್ದೋ ಒಂದು ಕಂಟ್ರಿಗೆ ಗೂಡ್ಸ್ ಹೋಗ್ಬೇಕಂತ ಇಟ್ಕೊಳ್ಳಿ. ಇದು ಎಕ್ಸಾಂಪಲ್. ಓಕೆನಾ, ನಾನು ಹೇಳ್ತಿರೋದು ಚೈನಾ ಇಂದ ಏನಾದ್ರು ಯಾವ್ದಾದ್ರು ಒಂದು ಗೂಡ್ಸ್ ಯುರೋಪ್ ಹೋಗ್ಬೇಕಂತಂದ್ರೆ ಮೊದ್ಲು ಏನಾಗುತ್ತೆ ಅಂತಂದ್ರೆ ಚೈನಾದಿಂದ ಬಂದು ಸ್ಟ್ರೇಟ್ ಆಫ್ ಮಲಕ್ಕನ ದಾಟ್ಕೊಂಡ್ಬಿಟ್ಟು ಇಂಡಿಯನ್ ಓಷನ್ ಮೂಲಕ ಈ ರೆಡ್ ಸಿ ಮೂಲಕ ಹೋಗ್ಬಿಟ್ಟು ಮೆಡಿಟೇರಿಯನ್ ಸೀನ ದಾಟ್ಬಿಟ್ಟು ಡೈರೆಕ್ಟ್ ಆಗಿ ಯುರೋಪ್ ಹೋಗುತ್ತೆ. ಸೊ ಇದೇನಾದ್ರೂ ಆಗ್ಬೇಕಂತಂದ್ರೆ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ರೆ ಬರೋಬ್ಬರಿ 20,500 ಕಿಲೋಮೀಟರ್ ಇದೆ. ಸೊ ಇದು 48 ದಿನ ಬೇಕಾಗುತ್ತೆ. ಚೈನಾದಿಂದ ಏನಾದ್ರು ಒಂದು ಗೂಡ್ಸ್ ಯುರೋಪ್ ಹೋಗ್ಬೇಕಂದ್ರೆ ಅಥವಾ ಯುರೋಪ್ ಇಂದ ಏನಾದ್ರು ಯಾವ್ದಾದ್ರು ಒಂದು ಗೂಡ್ಸ್ ಚೈನಾಗ್ ಬರ್ಬೇಕಂದ್ರೆ ಇದು ಒಂದು ದಾರಿ. ಓಕೆನಾ, ಇಲ್ಲಿ ಈಗ ಏನಾಗ್ತಿದೆ ಅಂತಂದ್ರೆ ಈ ಯಮನ್ ನಲ್ಲಿರೋ ಹೂತಿಸ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಇದು ಕಂಪ್ಲೀಟ್ಲಿ ಬ್ಲಾಕೇಡ್ ಆಗ್ತಿದೆ. ಬ್ಲಾಕೇಡ್ ಆಗ್ತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈಗ ಈ ರೂಟ್ ನ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಚೈನಾ ಯಾವ ರೂಟ್ ನ ಯೂಸ್ ಮಾಡ್ಬೇಕಾಗುತ್ತೆ? ಅಂತಂದ್ರೆ ಕೇಪ್ ಆಫ್ ಗುಡ್ ಹೋಪ್ ರೂಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ಕೇಪ್ ಆಫ್ ಗುಡ್ ಹೋಪ್ ರೂಟ್ ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ನೋಡಿ, ಚೈನಾದಿಂದ ಹಡಗು ಹೋಗುತ್ತಾ, ಸ್ಟ್ರೇಟ್ ಆಫ್ ಮಲಕ್ಕನ ದಾಟುತ್ತಾ, ಇಂಡಿಯನ್ ಓಷನ್ ದಾಟಿ ಆಫ್ರಿಕಾನ ಸುತ್ತ ಹರ್ಕೊಂಡು ಹಿಂಗೇನಾದ್ರೂ ಹೋದ್ರೆ, ಈ ತರ ಮಾಡೋದ್ರಿಂದ ಒಂದು ಹಡಗಿಗೆ 27,000 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಮೊದಲು 48 ದಿನ ತಗೊಳ್ತಿತ್ತಲ್ವಾ, ಈಗ ಅದು 57 ದಿನ ತಗೊಳುತ್ತೆ. ಅಂದ್ರೆ ಆಸ್ ಕಂಪೇರ್ ಟು ಈ ಸುಯಸ್ ಕೆನಾಲ್ ರೂಟ್ ಕಂಪೇರ್ ಮಾಡಿದ್ರೆ ಕೇಪ್ ಆಫ್ ಗುಡ್ ಹೋಪ್ ರೂಟ್ ಜಾಸ್ತಿ ಟೈಮ್ ತಗೊಳುತ್ತೆ ಅಂತಂದ್ರೆ ಟ್ರಾವೆಲಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಇನ್ಶೂರೆನ್ಸ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ಶೂರೆನ್ಸ್ ಪ್ರೈಸ್ ಏನಾದ್ರು ಜಾಸ್ತಿ ಆದ್ರೆ ಗೂಡ್ಸ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ದೇಶದಲ್ಲಿ ಏನು ನಾವು ಗೂಡ್ಸ್ ನ ಇಂಪೋರ್ಟ್ ಮಾಡ್ತೀವಿ ಅಥವಾ ಎಕ್ಸ್ಪೋರ್ಟ್ ಮಾಡ್ತೀವಲ್ವಾ, ಇದ್ರ ಬೆಲೆ ಜಾಸ್ತಿ ಆಗ್ಬಿಟ್ಟು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂತಂದ್ರೆ ಎಕಾನಮಿಗೆ ಹೊಡೆತ ಬೀಳುತ್ತೆ. ಇದು ನಾನು ನಿಮಗೆ ಚೈನಾದಿಂದ ಹೇಳಿದ್ನಾ, ಅದೇ ರೀತಿನೇ ನಮ್ಮ ಇಂಡಿಯಾದಿಂದ ಹೋದ್ರೆ ಎಷ್ಟು ದೂರ ಆಗುತ್ತಂತೆ. ಈ ಎಕ್ಸಾಂಪಲ್ಗೆ ನಮ್ಮ ಮುಂಬೈಯಿಂದ ಒಂದು ಹಡಗು ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಇದೇನ್ ಮಾಡುತ್ತೆ ಅಂತಂದ್ರೆ ಈ ಹಡಗು ಮುಂಬೈನ ಬಿಟ್ರೆ ಇದು ಇಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಸುಯಸ್ ಕೆನಾಲ್ ಮೂಲಕ ರೆಡ್ ಸಿ ಮೂಲಕ ಯುರೋಪ್ ಹೋಗುತ್ತೆ. ಇದಕ್ಕೆ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ರೆ 11,600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಈಗ ಹೂತಿಸ್ ಇದನ್ನೇನು ಬ್ಲಾಕ್ ಮಾಡ್ತಿದಾರಲ್ವ ರೆಡ್ ಸಿ ನಲ್ಲಿ, ಆತರ ಏನಾದ್ರು ಬ್ಲಾಕ್ ಮಾಡಿದ್ರೆ ನಾವು ಆ ದಾರಿನ ಯೂಸ್ ಮಾಡಕ್ಕಾಗಲ್ಲ. ನಾವು ಆತರ ದಾರಿನ ಯೂಸ್ ಮಾಡಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಈ ಕೇಪ್ ಆಫ್ ಗುಡ್ ಹೋಪ್ ನ
ಸುತ್ತರ್ಕೊಂಡು ಹೋಗ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ 19,800 ಕಿಲೋಮೀಟರ್ ನಮಗೆ ಜಾಸ್ತಿ ಲೈಕ್ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಇದರಿಂದ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ, ಇನ್ಶೂರೆನ್ಸ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಭಾರತ ಏನು ಇಂಪೋರ್ಟ್ ಮಾಡ್ಕೊಳ್ಳುತ್ತಲ್ವ ಕ್ರೂಡ್ ಆಯಿಲ್ ಆಗಿರ್ಬೋದು, ನಿಮಗೆ ಗೊತ್ತಿರ್ಬೋದು ನಮ್ಮ ಭಾರತ ಏನಂತಂದ್ರೆ ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ, ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಅಲ್ಲ. ಇದರಿಂದ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಆಗುತ್ತೆ. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ಈಗ ಕೆಳಗಡೆ ಬರ್ತಿದೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಈ ಸ್ವಿಯಸ್ ಕೆನಾಲ್ ರೂಟ್ ಆಗಿರ್ಬೋದು ಅಥವಾ ಕೇಪ್ ಆಫ್ ಗುಡ್ ಹೋಪ್ ಅಂದ್ರೆ ಆಫ್ರಿಕಾನ ದಾಟಿ ಹೋಗೋ ರೂಟ್ ಆಗಿರ್ಬೋದು, ಇವೆರಡು ಕೂಡ ಫಿಸಿಬಲ್ ಇಲ್ಲ ಅಂತೇಳೇನೆ ನಮ್ಮ ಭಾರತ ಮತ್ತೆ ಈ ಯುರೋಪಿಯನ್ ಕಂಟ್ರೀಸ್ ಗಳು ಸೇರ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು 2023-24 ಸಾರಿ 22 ಅನ್ಸುತ್ತೆ G20 ಮೀಟಿಂಗ್ ಆಗಿತ್ತಲ್ವಾ. ಆ G20 ಮೀಟಿಂಗ್ ಅಲ್ಲಿ ಏನು ಡಿಸೈಡ್ ಮಾಡಿದ್ರು ಅಂದ್ರೆ ಐಮೆಕ್ ನಾವು ಬಿಲ್ಡ್ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ರು. ಐಮೆಕ್ ಅಂದ್ರೆ ನಾನು ನಿಮಗೆ ತೋರಿಸ್ತಿದ್ದೀನಿ, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ. ಸೊ ಈ ಕಾರಿಡಾರ್ ಹೆಂಗ್ ಹೋಗುತ್ತೆ ಅಂತಂದ್ರೆ ಇದು ಸ್ವಿಯಸ್ ಕೆನಾಲ್ ಬೈಪಾಸ್ ಮಾಡುತ್ತೆ, ಅದ್ರ ಜೊತೆಗೆ ಈ ಕೇಪ್ ಆಫ್ ಗುಡ್ ಹೋಪ್ ಇದೆಯಲ್ವಾ ಅದನ್ನು ಕೂಡ ಬೈಪಾಸ್ ಮಾಡುತ್ತೆ. ರೂಟ್ ಹೆಂಗಿತ್ತಂತಂದ್ರೆ ನಮ್ಮ ಭಾರತದಿಂದ ಏನಾದ್ರೂ ಇದು ಒಂದು ಶಿಪ್ ಹೋಯ್ತು ಅಂತಂದ್ರೆ ಇದು ಡೈರೆಕ್ಟ್ UAE ಹೋಗುತ್ತೆ. UAE ಇಂದ ರೈಲ್ ರೂಟ್ ತಗೊಂಡ್ಬಿಟ್ಟು ಡೈರೆಕ್ಟ್ ಇಲ್ಲಿ ಸೌದಿ ಅರೇಬಿಯಾ ಎಂಡ್ ಹೋಗಿ ಮತ್ತೆ ಇಸ್ರೇಲ್ ಹೋಗ್ಬಿಟ್ಟು, ಇಸ್ರೇಲ್ ಅಲ್ಲಿ ಹೈಪಾ ಪೋರ್ಟ್ ಅಂತ ಇದೆ, ಆ ಹೈಪಾ ಪೋರ್ಟ್ ಹೋಗ್ಬಿಟ್ಟು ಅಲ್ಲಿಂದ ಯುರೋಪ್ ಹೋಗುತ್ತೆ. ಈ ಹೈಪಾ ಪೋರ್ಟ್ ನ ಯಾರು ಓನ್ ಮಾಡ್ತಾರೆ ಹೇಳಿ? ನಮ್ಮ ಭಾರತದಲ್ಲಿ ಅದಾನಿ ಅವರು ಇದಾರಲ್ವಾ, ಅವರು ಅದನ್ನ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ಅವರೇ ಓನ್ ಮಾಡ್ತಾರೆ. ಓಕೆನಾ? ಯಾಕಂತಂದ್ರೆ ಈ ಐಮೆಕ್ ಕಾರಿಡಾರ್ ಮೂಲಕ ನಾವು ಟ್ರೇಡ್ ನ ಮಾಡ್ಬೇಕಂತ. ಸೊ ಈಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಆಲ್ ಈಗ ತುಂಬಾ ದಿನದಿಂದ ವಾರ್ ಆಗ್ತಿದೆ. ಲೈಕ್ ಇಸ್ರೇಲ್ ಮೇಲಂತರೂ ಅಟ್ಯಾಕ್ ಮಾಡಿದ್ರು ಈ ಹಮಾಜ್, ಅವಾಗಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಕೂಡ ಲೈಕ್ ಈ ಹೈಪಾ ಪೋರ್ಟ್ ನಲ್ಲಿನೂ ಕೂಡ ಕಂಪ್ಲೀಟ್ಲಿ ಡಿಸ್ರಪ್ಷನ್ ಇದೆ. ಇದರಿಂದ ಈ ಐಮೆಕ್ ಕಂಪ್ಲೀಟ್ ಆಗ್ತಿಲ್ಲ. ಇದೆ ಆಕ್ಚುಲಿ ಜೋಯ್ ಬೈಡನ್ ಇದ್ದಾಗ ಡಿಸೈಡ್ ಮಾಡಿದ್ದು. ಓಕೆನಾ? ಜೋಯ್ ಬೈಡನ್ ಹೋಗ್ಬಿಟ್ಟು ಆಲ್ರೆಡಿ ಈಗ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಆಲ್ರೆಡಿ 2 ವರ್ಷ ಆಗಕ್ಕೆ ಸ್ಟಾರ್ಟ್ ಬಂತು. ಓಕೆನಾ? ಇಷ್ಟ ದಿನ ಆದ್ರೂ ಕೂಡ ಐಮೆಕ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಈ ಸ್ವಿಯಸ್ ಕೆನಾಲ್ ಮತ್ತೆ ಕೇಪ್ ಆಫ್ ಗುಡ್ ಹೋಪ್ ಮೂಲಕನೇ ಗೂಡ್ಸ್ ನ ತರಿಸ್ಕೋಬೇಕಾಗುತ್ತೆ. ಇದರಿಂದ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಿರೋದ್ರಿಂದಾನೇ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಮೊನ್ನೆ 2% ಕೆಳಗಡೆ ಬಿದ್ದಿದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ಇಷ್ಟ ದಿನ ಸ್ಟೇಟ್ ಆಫ್ ಹಾರ್ಮೋಸ್ SOH ಬಗ್ಗೆ ಅಂತೂ ಎಲ್ಲರೂ ಕೇಳಿದಿರಾ. ಇನ್ಮೇಲೆ ನ್ಯೂಸ್ ಅಲ್ಲಿ ಇರ್ಬೋದಂತ ಯಾವ್ದಾದ್ರು ಒಂದು ಸ್ಟೇಟ್ ಇದ್ರೆ ಅದು ಬಾಬಲ್ ಮಂದೇವ್. ಓಕೆನಾ? ಆ ಬಾಬಲ್ ಮಂದೇವ್ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ಓಕೆನಾ? ಇದಕ್ಕೆ ಬಾಬಲ್ ಮಂದೇವ್ ಅಂತ ಕರೀತಾರೆ. ಇಲ್ಲಿ ಕಾಣ್ತಿದ್ಯಲ್ವಾ, ದಿಸ್ ಇಸ್ ಕಾಲ್ಡ್ ರೆಡ್ ಸಿ, ದಿಸ್ ಇಸ್ ಕಾಲ್ಡ್ ಗಲ್ಫ್ ಆಫ್ ಎಡನ್. ಇದ್ರ ಮಧ್ಯೆ ಇರೋದನ್ನೇ ಇದನ್ನೇ ಬಾಬಲ್ ಮಂದೇವ್ ಅಂತ ಕರೀತಾರೆ. ಇಲ್ಲಿರೋದು ಯಾರು ಅಂತಂದ್ರೆ ಹೂತೀಸ್. ಈ ಯಮನ್ ಅಲ್ಲಿ ಏನಂತಂದ್ರೆ ಯಮನ್ ಗವರ್ಮೆಂಟ್ ಕೂಡ ಇನ್ಸ್ಟೇಬಲ್ ಇದೆ. ಓಕೆನಾ? ಅದು ಕಂಪ್ಲೀಟ್ಲಿ ಅಲ್ಲಿ ಸ್ಟೇಬಲ್ ಗವರ್ಮೆಂಟ್ ಇಲ್ಲ. ಅಲ್ಲಿ ಯಾರ್ಯಾರು ಇದಾರೆ ಅಂತ ನಾನು ನಿಮಗೆ ಯಾವಾಗಾದ್ರೂ ಒಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮಗೆ ಸಿಂಪಲ್ ಆಗಿ ತೋರಿಸೋದಾದ್ರೆ ಯಮನ್ ಅಲ್ಲಿ ಅಲ್ಲೂ ಕೂಡ 3-4 ಜನ ಇದ್ದಾರೆ. ಒಂದು ಹೂತೀಸ್ ಇದ್ದಾರೆ. ಹೂತೀಸ್ ಏನ ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸನಾ ರೀಜನ್ ಅಂತ ಇದೆಯಲ್ವಾ, ಈ ಸನಾ ರೀಜನ್ ನ ಕಂಟ್ರೋಲ್ ಮಾಡೋದು ಹೂತೀಸ್. ಓಕೆನಾ? ಅದೇ ರೀತಿನೇ ಅಲ್ಲಿ ಹೂತೀಸ್ ಜೊತೆಗೆ ಅಲ್ಲಿ ಒಂದು ಸಪರೇಟ್ ಗವರ್ಮೆಂಟ್ ಕೂಡ ಇದೆ. ಆ ಗವರ್ಮೆಂಟ್ಗೆ ಈ ಸೌದಿ ಅರೇಬಿಯಾ ಸಪೋರ್ಟ್ ಮಾಡುತ್ತೆ, ಮತ್ತೆ UAE ಸಪೋರ್ಟ್ ಮಾಡುತ್ತೆ. ಅಲ್ಲೂ ಬೇರೆ ಗ್ರೂಪ್ಗಳಿದಾವೆ, ಕಂಪ್ಲೀಟ್ಲಿ ಇನ್ಸ್ಟೇಬಲ್ ಇದೆ. ಓಕೆನಾ? ಈ ಹೂತೀಸ್ ಬಗ್ಗೆ ನಾನು ಯಾವಾಗಾದ್ರೂ ಒಂದು ಸಪರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಐ ಹೋಪ್ ನಿಮಗೆ ಒಂದು ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ ಬಾಬಲ್ ಮಂದೇವ್ ಏನಿದೆಯಲ್ವಾ, ಬಾಬಲ್ ಮಂದೇವ್ ನಾನು ನಿಮಗೆ ಇಲ್ಲಿ ಈಗ ಮ್ಯಾಪ್ ಅಲ್ಲಿ ತೋರಿಸ್ತೆ. ಇದು ಮಾತ್ರ ನೆಕ್ಸ್ಟ್ ಈಗ ಯಾವ ರೀತಿ ಸ್ಟೇಟ್ ಆಫ್ ಹಾರ್ಮೋಸ್ ಇಷ್ಟು ದಿನ ನ್ಯೂಸ್ ಅಲ್ಲಿ ಇತ್ತಲ್ವಾ, ಮುಂದೆ ಹೋಗ್ಬಿಟ್ಟು ಇದು ನ್ಯೂಸ್ ಅಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ಈ ತರ ಎಸ್ಕಲೇಟ್ ಆಗಿರೋದ್ರಿಂದ ಅಂದ್ರೆ ಲೈಕ್ ಈ ಹೂತೀಸು ಸೌದಿ ಅರೇಬಿಯಾದ ಶಿಪ್ಸ್ ನ ಅಟ್ಯಾಕ್ ಮಾಡಿರೋದ್ರಿಂದ ಟ್ರಂಪ್ ಏನ್ ಹೇಳ್ತಿದಾರೆ ಅಂತಂದ್ರೆ, ಟ್ರಂಪ್ ಒಂಥರ ವಿಚಿತ್ರ. ಓಕೆನಾ? ಅವನೊಂಥರ ಆಟ ಆಡ್ತಾರಲ್ವಾ ಈಗ ಮಕ್ಕಳು, ಆ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾನೆ. ಅವನೇನ್ ಹೇಳ್ತಿದ್ದಾನೆ ಅಂತಂದ್ರೆ ಲೈಕ್ ಇದು ಅವನು ಟ್ರೂತ್ ಸೋಷಿಯಲ್ ಅಂತ ಅವನದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಅವನು ಅದರಲ್ಲಿ ಟ್ವೀಟ್ ಮಾಡ್ತಾನೆ. ಅದು ಟ್ವೀಟ್ ಅಲ್ಲ, ಅದರಲ್ಲಿ ಅವ್ನು ಕಮೆಂಟ್ ಮಾಡ್ತಾನೆ ಅಥವಾ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅದರಲ್ಲಿ ಕೊಡ್ತಾನೆ. ಅವನೇನ್ ಹೇಳಿದಾನಂತಂದ್ರೆ, ಫ್ರಮ್ ದಿಸ್ ಪಾಯಿಂಟ್ ಫಾರ್ವರ್ಡ್ ಎನಿ ಟೈಮ್ ದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಶೂಟ್ಸ್ ಅಟ್ ಅ ಶಿಪ್ ಇನ್ ದ ಸ್ಟೇಟ್ ಆಫ್ ಹಾರ್ಮೋಸ್, ವೆದರ್ ಇಟ್ ಮೇ ಬಿ ಬೈ ಮಿಸೈಲ್ಸ್, ರಾಕೆಟ್, ಡ್ರೋನ್ or any other device or weapon, the United States will bomb and destroy one bridge or power plant, including those located next to or in the capital city of Tehran. Thank you for your attention. Something like that. ಇವನು ಏನು ಹೇಳಕ್ ಬರ್ತಿದ್ದಾನಂತಂದ್ರೆ, ಯಾವಾಗ ಇರಾನ್ ಸ್ಟೇಟ್ ಆಫ್ ಹಾರ್ಮೋಸ್ ಅಲ್ಲಿ ಅಥವಾ ರೆಡ್ ಸಿ ನಲ್ಲಿ ಯಾವ್ದಾದ್ರು ಒಂದು ಶಿಪ್ ನ ಡೆಸ್ಟ್ರಾಯ್ ಮಾಡುತ್ತೆ ಅಥವಾ ಅಟ್ಯಾಕ್ ಮಾಡುತ್ತಲ್ವಾ, ಅದ್ರ ಬದಲಾಗಿ ನಾವು ಇರಾನ್ ಅಲ್ಲಿ ಒಂದು ಪವರ್ ಪ್ಲಾಂಟ್ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು ಡೆಸ್ಟ್ರಾಯ್ ಮಾಡ್ತಾ ಬರ್ತೀವಿ ಅಂತೇಳಿ ಹೇಳ್ತಿದ್ದಾನೆ. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಈ ವಾರು ರೀಸೆಂಟ್ ಆಗಿ ನಿಲ್ಲೋ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇದಾವೆ. ಮತ್ತೆ ನಾನು ರೀಸೆಂಟ್ ಆಗಿ ಓದ್ತಿರುವಾಗ ಏನ್ ಗೊತ್ತಾಯ್ತು ಅಂತಂದ್ರೆ, ಈಗ ವಾರ್ ಏನೋ ನಡೀತಿದೆ. ಓಕೆನಾ? ವಾರ್ ನಡೀತಾನೆ ಇದ್ರ ಜೊತೆಗೆ ತುಂಬಾ ಜನನು ಟ್ರೈ ಮಾಡ್ತಿದ್ದಾರೆ ಏನಂತಂದ್ರೆ ಈ ವಾರ್ನ ನಿಲ್ಲಿಸಬೇಕು, ಗ್ಲೋಬಲ್ ಅಲ್ಲಿ ಶಾಂತಿ ಬರಬೇಕು ಅಂತ. ಸೊ ರೀಸೆಂಟ್ ಆಗಿ ಇಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಇತ್ತು. ಓಕೆನಾ? ಕಜಕಿಸ್ತಾನದಲ್ಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಅಂದ್ರೆ ಏನಂತಂದ್ರೆ ಲೈಕ್ ನಮ್ಮ ಸ್ವಲ್ಪ ಕಂಟ್ರೀಸ್ ಗಳ ಸೇರ್ಕೊಂಡ್ಬಿಟ್ಟು, ಅಂದ್ರೆ ಚೈನಾ ಅದರಲ್ಲಿ ಡಾಮಿನೆಂಟ್ ಇರೋದು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಈ ವೆಸ್ಟರ್ನ್ ಕಂಟ್ರೀಸ್ ಗಳನ್ನ ಕೌಂಟರ್ ಮಾಡ್ಲಿಕ್ಕೆ ಸ್ಥಾಪನೆ ಮಾಡಿರೋ ಒಂದು ಆರ್ಗನೈಸೇಷನ್. ಓಕೆನಾ? ಈ ಆರ್ಗನೈಸೇಷನ್ ಮೀಟಿಂಗ್ ಕಜಕಿಸ್ತಾನದಲ್ಲಿ ಇದ್ದಾಗ ಇರಾನಿಯನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕಾಚಿ ಏನ್ ಹೇಳಿದಾರೆ ಅಂತಂದ್ರೆ, ದ ಯುನೈಟೆಡ್ ಸ್ಟೇಟ್ಸ್ ಬ್ರೀಚ್ ಆಫ್ ಪ್ರಾಮಿಸ್ ಅಂಡ್ ಕ್ರೈಮ್
of the current situation in the Strait of Hormuz during the meeting with Russian Foreign Minister Sergei Lavrov on the sidelines of the Shanghai Cooperation Organization meeting in Kazakhstan. ಇದರ ಅರ್ಥ ಏನಂತಂದ್ರೆ ಲೈಕ್ ಇರಾನಿಯನ್ ಫಾರಿನ್ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ US ಮತ್ತೆ ಇಸ್ರೇಲ್ ಏನೇ ಈ ವಾರ್ನ ಬ್ರೀಚ್ ಮಾಡ್ತಿದ್ದಾರೆ, ಅಂದ್ರೆ ಲೈಕ್ ವಾರ್ನ ಎಸ್ಕಲೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಐ ಹೋಪ್ ನೀವು ಒಂದು ಸಿಂಪಲ್ ಆಗಿ ಅರ್ಥ ಆಯ್ತಾ ಅನ್ಕೊಂಡಿದೀನಿ. ಈ ಹೂತಿಸು ಈ ಇರಾನ್ ಇಸ್ರೇಲ್ ವಾರ್ಗೆ ಎಂಟ್ರಿ ಆಗಿರೋದ್ರಿಂದ ಈ ವಾರ್ ಇನ್ನೂ ಕೂಡ ಎಸ್ಕಲೇಟ್ ಆಗ್ಬೋದು. ಅದಕ್ಕೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಿದೆ, ಅದಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರ್ತಿದೆ. ಇನ್ನೊಂದು ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಟ್ರಂಪ್ ಧಮಕಿ ಹಾಕ್ತಿದ್ದಾನೆ. ಏನಂತಂದ್ರೆ ಯಾರ್ಯಾರು US ಗೆ ಜನರಿಕ್ ಮೆಡಿಸಿನ್ ಎಕ್ಸ್ಪೋರ್ಟ್ ಮಾಡ್ತಾರಲ್ವಾ ಅವರೆಲ್ಲರ ಮೇಲೂ ಕೂಡ ನಾನು 200% ಟ್ಯಾರಿಫ್ ಹಾಕ್ತೀನಿ ಅಂತೇಳಿ ಧಮಕಿ ಹಾಕ್ತಿದ್ದಾನೆ. ಸೊ ಇವನು ಈ ತರ ಯಾಕೆ ಮಾತಾಡ್ತಿದ್ದಾನಂತಂದ್ರೆ ಇದಕ್ಕೆ ಮೇನ್ ಕಾರಣನೇ ಏನಂತಂದ್ರೆ ಮಾಗ ಅಂದ್ರೆ ಏನಂತಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತೇಳಿ ಒಂದು ಸ್ಲೋಗನ್ ಇಟ್ಕೊಂಡ್ಬಿಟ್ಟು ಟ್ರಂಪ್ 2024 ಡಿಸೆಂಬರ್ ನಲ್ಲಿ ಎಲೆಕ್ಷನ್ ಆಯ್ತಲ್ವಾ, ಅದರಲ್ಲಿ ಗೆಲ್ತಾನೆ. ಗೆದ್ದಾದ್ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಸೀರೀಸ್ ಆಫ್ ಟ್ಯಾರಿಫ್ ನ ಇಂಪ್ಲಿಮೆಂಟ್ ಮಾಡ್ತಾನೆ ಓಕೆನಾ, ಲೈಕ್ ಬೇರೆ ಕಂಟ್ರೀಸ್ ಮೇಲೆ. ಸೊ ಅದು ಯಾವ್ದು ಕೂಡ ಅನ್ನೋದು ವರ್ಕ್ ಆಗಲ್ಲ. ಸೊ ಈಗ ರೀಸೆಂಟ್ ಆಗಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಈ ಡೊನಾಲ್ಡ್ ಟ್ರಂಪ್ ಯಾವ್ಯಾವ ಕಂಟ್ರಿಗಳು US ಗೆ ಜನರಿಕ್ ಮೆಡಿಸನ್ ನ ಎಕ್ಸ್ಪೋರ್ಟ್ ಮಾಡ್ತಾರಲ್ವಾ ಅವರೆಲ್ಲರಿಗೂ ಮೇಲೇನು ಕೂಡ 200% ಟ್ಯಾರಿಫ್ ಹಾಕ್ತೀನಿ ಅಂತೇಳಿ ಧಮಕಿ ಹಾಕ್ತಿದ್ದಾನೆ. ಇದರಿಂದ ನಮ್ಮ ಭಾರತಕ್ಕೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ನಮ್ಮ ಭಾರತದಲ್ಲಿರೋ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿದಾವಲ್ವಾ ಹೆವಿಯಾಗಿ US ಗೆ ಜಾಸ್ತಿ ಈ ಜನರಿಕ್ ಮೆಡಿಸನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ನಾನು ನಿಮಗೆ ಸಿಂಪಲ್ ಆಗಿ ಡೇಟಾ ತೋರಿಸೋದಾದ್ರೆ ಫಸ್ಟ್ ಆಫ್ ಆಲ್ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದಾನಂತೆ ನೋಡೋಣ ಓಕೆನಾ. ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದಾನಂತಂದ್ರೆ ನೆಕ್ಸ್ಟ್ 2 ವರ್ಷದವರೆಗೂ ಈ ಯಾವ್ಯಾವ ಕಂಪನಿಗಳು ಲೈಕ್ ಯಾವ್ಯಾವ ಕಂಟ್ರಿಯ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು US ಗೆ ಡ್ರಗ್ ನ ಎಕ್ಸ್ಪೋರ್ಟ್ ಮಾಡ್ತಾರಲ್ವಾ ಅವರೆಲ್ಲರ ಮೇಲೂ ಕೂಡ 0% ಟ್ಯಾರಿಫ್ ಇರುತ್ತೆ. ಬಟ್ 2 ವರ್ಷ ಆದ್ಮೇಲೆ ಅಂದ್ರೆ 2028 ಆಗಸ್ಟ್ 1ರಿಂದ 100% ಟ್ಯಾರಿಫ್ ಹಾಕ್ತೀನಿ. 100% ಟ್ಯಾರಿಫ್ ಅಂದ್ರೆ ಈಗ ಎಕ್ಸಾಂಪಲ್ ಏನಾದ್ರು ಒಂದು ಟ್ಯಾಬ್ಲೆಟ್ ನಮ್ಮ ಇಂಡಿಯಾದಿಂದ ಅಮೆರಿಕಾಗೆ $100 ವರ್ತದ ಎಕ್ಸ್ಪೋರ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಹೋಗ್ಬಿಟ್ಟು ಅದ್ರ ಬೆಲೆ ಏನಾಗುತ್ತೆ ಅಂತಂದ್ರೆ 200 ಆಗುತ್ತೆ. ಯಾಕಂದ್ರೆ ಟ್ರಂಪ್ 100% ಟ್ಯಾರಿಫ್ ಹಾಕಿದಾನೆ. 100% ಟ್ಯಾರಿಫ್ ಹಾಕಿರೋದ್ರಿಂದ 200% ಆಗುತ್ತಲ್ವಾ ಆ ಟ್ಯಾಬ್ಲೆಟ್ ಬೆಲೆ. ಜನಗಳಿಗೆ ಇದು ಜಾಸ್ತಿ ಬೆಲೆ ಆಗುತ್ತೆ. ಜನಗಳಿಗೆ ಇದು ಜಾಸ್ತಿ ಬೆಲೆ ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳು ಇದು ಜಾಸ್ತಿ ಬೆಲೆ ಆಗಿದೆ ಅಂತ ಹೇಳ್ಬಿಟ್ಟು US ಅಲ್ಲಿರೋ ಜನಗಳು ಅದನ್ನ ತಗೊಳ್ಳೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ದೇಶದಲ್ಲಿರೋ ಕಂಪನಿಗಳಿಗೆ ಹೊಡೆತ ಬೀಳುತ್ತೆ. ಇದು ನೆಕ್ಸ್ಟ್ 1 ವರ್ಷ ಆದ್ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದಾನ. ಅದೇ ರೀತಿನಿ 2 ವರ್ಷ ಆದ್ಮೇಲೆ ಇವನು 200% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಈ ಟ್ಯಾರಿಫ್ ಇಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಈ ಹೇಳ್ತಿದ್ದಾನಂತಂದ್ರೆ ಡೊನಾಲ್ಡ್ ಟ್ರಂಪ್ US ಅಲ್ಲೇನೆ ಹೋಗ್ಬಿಟ್ಟು ಈ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಹಾಕ್ಬೇಕು ಅಂತ. ಈ ತರ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ US ಅಲ್ಲಿರೋ ಜನಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈಗ ನಮ್ಮ ದೇಶದಲ್ಲಿ ಏನಾದ್ರು ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿಯ ಜನಗಳಿಗೆ ಕೆಲಸ ಸಿಗುತ್ತೆ. ಇಲ್ಲಿಯ ಜನಗಳಿಗೆ ಕೆಲಸ ಸಿಕ್ಕರೆ ಇಲ್ಲಿ ಜನಗಳಿಗೆ ದುಡ್ಡು ಬರುತ್ತೆ. ದುಡ್ಡು ಬಂದ್ರೆ ಅವ್ರು ಸ್ಪೆಂಡ್ ಮಾಡ್ತಾರೆ. ಸ್ಪೆಂಡ್ ಮಾಡೋದ್ರಿಂದ ಎಕಾನಮಿ ಗ್ರೋತ್ ಆಗುತ್ತೆ. ಇದರಿಂದ ಲೈಕ್ ಈಗ ಈ ತರ ಮಾಡಿ ನಾವೇನಾದ್ರೂ US ಗೆ ಟ್ಯಾಬ್ಲೆಟ್ ನ ಎಕ್ಸ್ಪೋರ್ಟ್ ಮಾಡಿದ್ರೆ ಅಲ್ಲಿಂದ ಪ್ರಾಫಿಟ್ ಬರುತ್ತಲ್ವಾ ನಮ್ಗೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ನೀನು ನಮ್ ದೇಶದಲ್ಲಿ ಸೆಲ್ ಮಾಡ್ಬಿಟ್ಟು ದುಡ್ಡು ಮಾಡ್ತಿದ್ಯಾ, ನೀನು ನಮ್ ದೇಶದಲ್ಲಿ ಏನಾದ್ರು ನೀನ್ ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕಂತಂದ್ರೆ ನಮ್ ದೇಶದಲ್ಲೇನೆ ಬಂದ್ಬಿಟ್ಟು ನೀನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಹಾಕ್ಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಎಲ್ಲಾ ದೇಶದ ಕಂಟ್ರಿಗಳಿಗೆ ಪುಷ್ ಮಾಡ್ತಿದ್ದಾನೆ. ನಮ್ ದೇಶಕ್ಕೆ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಸಿಗ್ನಿಫಿಕೆಂಟ್ ಇಂಪ್ಲಿಕೇಶನ್ಸ್ ಫಾರ್ ಇಂಡಿಯಾ ವಿಚ್ ಸೆಂಡ್ಸ್ ಮೋರ್ ದೆನ್ 1/3 ಆಫ್ ಇಟ್ಸ್ ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟ್ಸ್ ಟು US. ಅಂದ್ರೆ ನಮ್ಮ ದೇಶದಲ್ಲಿ ಏನಾದ್ರು 100% $100 ಮೆಡಿಸಿನ್ ಏನಾದ್ರು ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವಿ ಅಂತಂದ್ರೆ ಅದರಲ್ಲಿ 33% ಮೆಡಿಸಿನ್ ನಾವು US ಗೆ ಎಕ್ಸ್ಪೋರ್ಟ್ ಮಾಡ್ತಿದೀವಿ. ದಟ್ಸ್ ಹೌ ಬಿಗ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಟು USA. ಇದರಿಂದ ನೀವು ನೋಡ್ತಿರ್ಬೋದು ಲೈಕ್ ನಾನು ಸಿಂಪಲ್ ಆಗಿ ನಾನು ನಿಮಗೆ ಒಂದು ಡೇಟಾ ತೋರಿಸ್ತೀನಿ. ಏನಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸನ್ ಫಾರ್ಮಾ ಅಂತ ಒಂದು ಕಂಪನಿ ಇದೆ. ಆ ಕಂಪನಿ 30-32% ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ನೆಲ್ಲೂ ಕೂಡ US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಡಾಕ್ಟರ್ ರೆಡ್ಡಿಸ್ ಅಂತ ಕಂಪನಿ ಇದೆ, ಅದು 40-45% 50% ಡ್ರಗ್ಸ್ ನ ಎಕ್ಸ್ಪೋರ್ಟ್ ಮಾಡುತ್ತೆ US ಗೆ. ಅರಬಿಂದೋ ಫಾರ್ಮಾ ಮಾಡುತ್ತೆ, ಜೈಡಸ್ ಲೈಫ್ ಸೈನ್ಸ್ ಮಾಡುತ್ತೆ, ಗ್ಲ್ಯಾಂಡ್ ಫಾರ್ಮಾ ಮಾಡುತ್ತೆ, ಲ್ಯೂಪಿನ್ ಅಂತ ಒಂದು ಕಂಪನಿ ಇದೆ ಅದು ಮಾಡುತ್ತೆ, ಸಿಪ್ಲಾ ಅಂತಿದೆ. ಸಿಪ್ಲಾ 25-30% ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಲೈಕ್ ತಯಾರು ಮಾಡಿರೋ ಟ್ಯಾಬ್ಲೆಟ್ಸ್ ನ ಅಥವಾ ಈ ಡ್ರಗ್ಸ್ ನ US ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ನೋಡಿ ಪ್ರಿಡಾಮಿನೆಂಟ್ಲಿ 30-40% ಡ್ರಗ್ಸ್ ನ ನಮ್ಮ ದೇಶದಲ್ಲಿರೋ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು US ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತಂದ್ರೆ ಏನಾಗುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಏನಂತಂದ್ರೆ IT ಫಾರ್ಮಾ ಏನಿದೆ ಅಲ್ವಾ, ಅಂದ್ರೆ ಲೈಕ್ ಈ IT ಫಾರ್ಮಾ ಇಂಡೆಕ್ಸ್ ರೀಸೆಂಟ್ ಆಗಿ 1-2% ಕೆಳಗಡೆ ಬರ್ತಿದೆ. ಯಾಕಂತಂದ್ರೆ ಇದೇ ಕಾರಣಕ್ಕೇನೆ. ಇನ್ನೊಂದು ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ ಏನಂತಂದ್ರೆ 1/3 ಆಫ್ ಆಲ್ ಫಾರ್ಮಾಸ್ಯೂಟಿಕಲ್ ಗೋಸ್ ಟು US ಅಂತ. ಅದನ್ನ ನಾನು ನಿಮಗೆ ಎಕ್ಸಾಕ್ಟ್ ಫಿಗರ್ ಅಲ್ಲಿ ಹೇಳೋದಾದ್ರೆ 2025 ಡೇಟಾ ಪ್ರಕಾರ $25.8 ಬಿಲಿಯನ್ ಅಷ್ಟು ನಮ್ಮ ಭಾರತದಲ್ಲಿರೋ ಕಂಪನಿಗಳು ಫಾರ್ಮಾಸ್ಯೂಟಿಕಲ್ ಅಂದ್ರೆ ಡ್ರಗ್ಸ್ ನ ಎಕ್ಸ್ಪೋರ್ಟ್ ಮಾಡಿದ್ರು. ಅದರಲ್ಲಿ $9.7 ಬಿಲಿಯನ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 37-38% ಆಫ್ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಎಲ್ಲ
ಎಲ್ಲನೂ ಕೂಡ ಯು ಎಸ್ಗೆ ಹೋಗಿದಾವೆ. ಈಗ ಯು ಎಸ್ ಈ ತರ ಏನಾದ್ರು ನಮಗೆ ಟ್ಯಾಕ್ಸ್ ಹಾಕಿದ್ರೆ ಇದೆಲ್ಲ ರೆವಿನ್ಯೂ ಕೂಡ ಡೌನ್ ಆಗುತ್ತೆ. ದಟ್ ಇಸ್ ದ ವೆರಿ ಏನಂದ್ರೆ ವೆರಿ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಇಂಡಿಯಾ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಯು ಎಸ್ ಅಲ್ಲಿ 47% ಏನು ಜನರಿಕ್ ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರಲ್ವಾ ಅದೆಲ್ಲನೂ ಕೂಡ ಇಂಡಿಯನ್ ಮೆಡಿಸಿನ್. ನೀವು ಇಲ್ಲೊಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ ಒಂದು ಜನರಿಕ್ ಮೆಡಿಸಿನ್ ಅಂತ ಬರುತ್ತೆ, ಇನ್ನೊಂದು ಬ್ರಾಂಡೆಡ್ ಮೆಡಿಸಿನ್ ಅಂತ ಬರುತ್ತೆ. ಜನರಿಕ್ ಮೆಡಿಸಿನ್ ಅಂತಂದ್ರೆ ಏನಂತಂದ್ರೆ ಈಗ ನಿಮಗೆ ನೆಗಡಿ ಅಥವಾ ಜ್ವರ ಆಯ್ತು ಅಂತ ಇಟ್ಕೊಳ್ಳಿ, ನಿಮಗೆ ಡಾಕ್ಟರ್ ಏನ್ ಬರೀತಾನೆ, ಪ್ಯಾರಾಸಿಟಮಲ್ ಬರೀತಾನೆ. ಓಕೆನಾ, ಈ ಪ್ಯಾರಾಸಿಟಮಲ್ ಏನಿದೆಯಲ್ವಾ ಇದೊಂಥರ API ಇದ್ದಂಗೆ. API ಅಂತಂದ್ರೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತ. ಇದೊಂಥರ ಸಾಲ್ಟ್ ಇದ್ದಂಗೆ. ಓಕೆನಾ, ಸೊ ಇದನ್ನ ಸಿಂಪಲ್ ಆಗಿ ಯಾವುದೇ ಬ್ರಾಂಡ್ ಅಂಡರ್ ಇಲ್ದಂಗೆ ನೀವು ಒಂದು ಪ್ಯಾರಾಸಿಟಮಲ್ ಕೊಡು ಅಂತಂದ್ರೆ ಹೋಗಿ ಕೇಳಿದ್ರೆ ಏನಾದ್ರು ಒಂದು ಮೆಡಿಕಲ್ ಶಾಪ್ ಅಲ್ಲಿ ನಿಮಗೆ ಕೊಟ್ಬಿಡ್ತಾರೆ. ಬಟ್ ನಮ್ಮ ಇದನ್ನೇ ಜನರಿಕ್ ಮೆಡಿಸಿನ್ ಅಂತ ಕರೀತಾರೆ. ಓಕೆನಾ, ಬಟ್ ನಮ್ಮ ಇಂಡಿಯಾದಲ್ಲಿ ಈ ಪ್ಯಾರಾಸಿಟಮಲ್ ನ ಯಾವ್ಯಾವ ರೂಪದಲ್ಲಿ ಸೆಲ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಪ್ಯಾರಾಸಿಟಮಲ್ ಅಂತ ಸೆಲ್ ಮಾಡಲ್ಲ, ಇವ್ರು ಇದನ್ನ ಬ್ರ್ಯಾಂಡ್ ಮಾಡ್ತಾರೆ. ಬ್ರ್ಯಾಂಡ್ ಅಂತಂದ್ರೆ ವಿಕ್ ಸೆಕ್ಷನ್ 500 ಆಗಿರ್ಬೋದು, ಡೋಲೋ ಆಗಿರ್ಬೋದು, ಕ್ರೋಸಿನ್ ಆಗಿರ್ಬೋದು. ಸೊ ಈ ತರ ಬ್ರ್ಯಾಂಡ್ ಮಾಡಿದಾರಲ್ವಾ, ಬ್ರಾಂಡ್ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದನ್ನ ಜಾಸ್ತಿ ಪ್ರೀಮಿಯಂ ಸಿಗುತ್ತೆ ಈ ಕಂಪನಿಗಳಿಗೆ. ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಬ್ರಾಂಡೆಡ್ ಮೆಡಿಸಿನ್ಸ್ ಜಾಸ್ತಿ ಸೆಲ್ ಆಗ್ತವೆ. ಬಟ್ ಯು ಎಸ್ ಅಲ್ಲಿ ನಾರ್ಮಲ್ ಪ್ಯಾರಾಸಿಟಮಲ್ ಅಷ್ಟೇ ಸೆಲ್ ಆಗುತ್ತೆ. ಅಲ್ಲಿ ಪ್ಯಾರಾಸಿಟಮಲ್ ಯಾಕೆ ಸೆಲ್ ಆಗುತ್ತೆ ಅಂತಂದ್ರೆ ಅಲ್ಲಿ ಜನಗಳಿಗೆಲ್ಲರಿಗೂ ಗೊತ್ತಿದೆ, ನೀನ್ ಡೋಲೋ ತಗೊಂಡ್ರು ಒಂದೇನೆ, ನಾರ್ಮಲ್ ಪ್ಯಾರಾಸಿಟಮಲ್ ತಗೊಂಡ್ರು ಒಂದೇನೆ, ನೀನ್ ಕ್ರೋಸಿನ್ ತಗೊಂಡ್ರು ಒಂದೇ, ನೀನ್ ನಾರ್ಮಲ್ ಪ್ಯಾರಾಸಿಟಮಲ್ ತಗೊಂಡ್ರು ಕೂಡ ಒಂದೇ, ನೀನ್ ವಿಕ್ ಸೆಕ್ಷನ್ 500 ತಗೊಂಡ್ರು ಒಂದೇ, ನೀನ್ ನಾರ್ಮಲ್ ಪ್ಯಾರಾಸಿಟಮಲ್ ತಗೊಂಡ್ರು ಒಂದೇ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅಲ್ಲಿನ ಜನಗಳು ಏನ್ ಪ್ರಿಫರ್ ಮಾಡ್ತಾರೆ, ಮತ್ತೆ ಡಾಕ್ಟರ್ನು ಕೂಡ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತಂದ್ರೆ ನಾರ್ಮಲ್ ಪ್ಯಾರಾಸಿಟಮಲ್ ಬರೀತಾರೆ. ಅಲ್ಲಿ ಬ್ರಾಂಡೆಡ್ ಮೆಡಿಸಿನ್ ಜಾಸ್ತಿ ಸೆಲ್ ಆಗಲ್ಲ. ಓಕೆನಾ, ಸೊ ನಮ್ಮ ಇಂಡಿಯನ್ ಕಂಪನೀಸ್ ಯಾವ ತರ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ ಈ 2 ವರ್ಷ ಬಫರ್ ಇದೆಯಲ್ವಾ, 2 ವರ್ಷ ಬಫರ್ ಇರೋದ್ರಿಂದ ಈ 2 ವರ್ಷ ಟೈಮ್ ಅಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ USL ಕನ್ಸ್ಟ್ರಕ್ಷನ್ ಅಂದ್ರೆ ಲೈಕ್ ಬಿಲ್ಡ್ ಮಾಡಕ್ಕಾಗುತ್ತಲ್ವಾ ಅಲ್ಲೇ ಬಿಲ್ಡ್ ಮಾಡಬಹುದು ಅಂತ ಥಿಂಕ್ ಮಾಡ್ತಿದ್ದಾರೆ. ಮತ್ತೆ ಅದಕ್ಕೆ ನೀವು ನೋಡ್ತಿರ್ಬೋದು ಲೈಕ್ ಅವತ್ತು ಅನೌನ್ಸ್ ಮಾಡಿದಾಗ ಲೈಕ್ ಈ ಫಾರ್ಮಾ ಕಂಪನಿಗಳೆಲ್ಲ ಕೆಳಗಡೆ ಬಂದಿದ್ವು, ಮತ್ತೆ ನಿಧಾನಕ್ಕೆ ರಿಕವರಿ ಆಗ್ತಿದ್ದಾವೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಈ ಟ್ರಂಪ್ ಯಾವಾಗ ಸ್ಟೇಟ್ಮೆಂಟ್ ಕೊಡ್ತಾನಲ್ವಾ ಅವಾಗ ನೀವೆಲ್ಲ ಥಿಂಕ್ ಮಾಡಬೇಕು ಏನಂತಂದ್ರೆ ಚಿಕನ್ಸ್ ಔಟ್ ಅಂತಿದೆ ಒಂದು. ಓಕೆನಾ, ಟ್ಯಾಕೋ ಅಂತ ಕರೀತಾರೆ. ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ. ಈ ಟ್ಯಾಕೋ ಅಂದ್ರೆ ಏನಂತಂದ್ರೆ ಟ್ರಂಪ್ ಏನ್ ಹೇಳಿರ್ತಾನಲ್ವಾ ಅವನು ಅನ್ಕೊಂಡಂಗೆ ಯಾವತ್ತಿದ್ರು ಕೂಡ ನಡ್ಕೊಳ್ಳೋದೇ ಅಲ್ಲ. ಇವತ್ತು ಹೇಳಿರ್ತಾನೆ ನಾನು ಇರಾನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತೀನಿ ಅಂತ, ಬೆಳಿಗ್ಗೆ ಬಂದ್ಬಿಟ್ಟು ಏನ್ ಮಾತಾಡ್ತಾನೆ ಅಂತಂದ್ರೆ ನಾನು ಇರಾನ್ ಜೊತೆಗೆ ಪೀಸ್ ಡೀಲ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇವತ್ತು ಹೇಳ್ತಾನೆ ಬೆಳಿಗ್ಗೆ ನಾನು ಚೈನಾ ಮೇಲೆ 500% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾನೆ. ಬಟ್ ನಾಳೆ ಬಂದ್ಬಿಟ್ಟು ಹೇಳ್ತಾನೆ ಏನಂತಂದ್ರೆ ಇಲ್ಲ ನಾವು ಚೈನಾದ ಮೇಲೆ ಟ್ಯಾರಿಫ್ ಹಾಕೋದನ್ನ ಕಡಿಮೆ ಮಾಡ್ತೀವಿ ಅಂತ. ಸೊ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅನ್ನೋದು ಇದೊಂಥರ ಫ್ರೇಸ್. ಓಕೆನಾ, ಇದು US ಅಲ್ಲಿ ತುಂಬಾ ಪಾಪ್ಯುಲರ್ ಇದೆ. ಟ್ರಂಪ್ ನ ಯಾರ್ಯಾರು ಕ್ರಿಟಿಸೈಸ್ ಮಾಡ್ತಾರಲ್ವಾ ಅವರೆಲ್ಲರೂ ಕೂಡ ಇದನ್ನ ಯೂಸ್ ಮಾಡೇ ಮಾಡ್ತಾರೆ. ನಿಮ್ಗೂ ಕೂಡ ಗೊತ್ತಿರಬೇಕು ಟ್ರಂಪ್ ಯಾವತ್ತಿದ್ರು ಕೂಡ ಅವ್ನು ಹೇಳ್ದಂಗೆ ನಡ್ಕೊಳ್ಳೋದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಫಾರ್ಮಾ ಸೆಕ್ಟರ್ ರಿಲೇಟೆಡ್ ಆಯ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಾಗ್ತಿದೆ ಅಂತಂದ್ರೆ ಲೈಕ್ ಆಕ್ಚುಲಿ ಇದು ಶುಕ್ರವಾರ ರಾತ್ರಿ ಅನೌನ್ಸ್ ಮಾಡಿದ್ದು. ಓಕೆನಾ, ಟ್ರಂಪ್ ಏನ್ ಅನೌನ್ಸ್ ಮಾಡಿದಾನೆ ಅಂತಂದ್ರೆ ಎಲ್ಲಾ ದೇಶಗಳ ಮೇಲೂ, ಎಲ್ಲಾ ದೇಶಗಳು ಅಂತಂದ್ರೆ ಲೈಕ್ US ಗೆ ಯಾರ್ಯಾರು ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರಲ್ವಾ ಅರೌಂಡ್ 60 ಕಂಟ್ರೀಸ್ ಮೇಲೆ ಟ್ರಂಪ್ ಕೆಲವೊಂದಿಷ್ಟು ಕಂಟ್ರಿಗಳ ಮೇಲೆ 10% ಟ್ಯಾರಿಫ್ ಹಾಕಿದ್ದಾನೆ. ಇನ್ ಸ್ವಲ್ಪ ಕಂಟ್ರಿಗಳ ಮೇಲೆ 12.5% ಟ್ಯಾರಿಫ್ ಹಾಕಿದ್ದಾನೆ. ನಮ್ಮ ಭಾರತದ ಮೇಲೆ 10% ಟ್ಯಾರಿಫ್ ಹಾಕಿದ್ದಾನೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ ಈ ತರ ಟ್ರಂಪ್ ಒಂಥರ ಹುಚ್ಚ ಇದ್ದಂಗೆ. ಓಕೆನಾ, ಅವ್ನ್ ಏನ್ ತಿಳಿತೆ ಅದನ್ನೇ ಮಾಡ್ತಿದ್ದಾನೆ. ಆಕ್ಚುಲಿ ಏನಾಗಿರುತ್ತೆ ಅಂತಂದ್ರೆ ಈಗ ಟ್ಯಾರಿಫ್ ಈಗ ಹಾಕಿ ಮತ್ತೆ ಒಂದ್ ಸ್ವಲ್ಪ ಕಂಟ್ರಿಗಳ ಮೇಲೆ 10% ಟ್ಯಾರಿಫ್ ಹಾಕಿದ್ದಾನೆ, ಇನ್ ಸ್ವಲ್ಪ ಕಂಟ್ರಿಗಳ ಮೇಲೆ 12% ಟ್ಯಾರಿಫ್ ಹಾಕಿದ್ದಾನೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕಂತಂದ್ರೆ ಮೊದಲು ಸ್ವಲ್ಪ ನಾವು ಹಿಸ್ಟ್ರಿಗೆ ಹೋಗ್ಬೇಕು. ಓಕೆನಾ, ಹಿಸ್ಟ್ರಿ ಅಂದ್ರೆ ಲೈಕ್ ಒಂದು 2 ವರ್ಷದಿಂದ ಏನೇನ್ ಆಗ್ತಿದೆ ಅಂತ ನಾವು ನೋಡ್ತಾ ಬರ್ಬೇಕು. 2024ರಲ್ಲಿ ಏನಾಗುತ್ತೆ ಅಂತಂದ್ರೆ ಟ್ರಂಪ್ ಡಿಸೆಂಬರ್ ಅಲ್ಲಿ ಗೆಲ್ತಾನೆ. ಟ್ರಂಪ್ ಗೆದ್ದ ತಕ್ಷಣ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲಾ ದೇಶಗಳ ಮೇಲೆ, ಜಗತ್ತಿನ ಎಲ್ಲಾ ದೇಶಗಳ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತಾನೆ. ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ಏನಂತಂದ್ರೆ ಈಗ ಇಂಡಿಯಾ ಏನಾದ್ರು US ಗೂಡ್ಸ್ ಗೆ 10% ಟ್ಯಾರಿಫ್ ಹಾಕುತ್ತಂತಂದ್ರೆ ನಾನು ಇಂಡಿಯಾದಿಂದ ಬರೋ ಗೂಡ್ಸ್ ಗೆ 10% ಟ್ಯಾರಿಫ್ ಹಾಕ್ತೀನಿ ಅಂದ್ರೆ ಲೈಕ್ ನೀನ್ ಹಾಕ್ತೀಯ ನಾನು ಹಾಕ್ತೀನಿ ಅನ್ನಂಗೆ. ಇದೇ ರೆಸಿಪ್ರೋಕಲ್ ಟ್ಯಾರಿಫ್ ಅಂತಂದ್ರೆ. ಅವಾಗ ನಮ್ಮ ಭಾರತದ ಮೇಲೆ 26% ಟ್ಯಾರಿಫ್ ಹಾಕಿದ್ದ, ಅದೇ ರೀತಿನೇ ಚೈನಾದ ಮೇಲೆ 36% ಟ್ಯಾರಿಫ್ ಹಾಕಿದ್ದ. ಈ ತರ ಫಸ್ಟ್ ಫೇಸ್ ಅಲ್ಲಿ ಎಲ್ಲಾ ಕಂಟ್ರಿಗಳ ಮೇಲೂ ಟ್ಯಾರಿಫ್ ಹಾಕಿದ್ನ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಈ ರಷ್ಯಾ ಯುಕ್ರೇನ್ ವಾರ್ ನಡೀತಿರುತ್ತಲ್ವಾ, ರಷ್ಯಾ ಯುಕ್ರೇನ್ ವಾರ್ ನಡೀತಿರೋದ್ರಿಂದ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ನಾವು ಚೀಪ್ ಆಗಿ ರಷ್ಯಾದಿಂದ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತೇಳಿ ಇದರಿಂದ ನಾವು ರಷ್ಯಾಗೆ ಇಂಡೈರೆಕ್ಟ್ ಆಗಿ ಫಂಡಿಂಗ್ ಮಾಡ್ತಿದೀವಿ. ಈ ತರ ಇಂಡಿಯಾ ಫಂಡಿಂಗ್ ಮಾಡ್ತಿರೋದ್ರಿಂದಾನೇ ರಷ್ಯಾ ಯುಕ್ರೇನ್ ವಾರ್ ಬಹಳ ದಿನಗಳವರೆಗೆ ನಡೀತಿದೆ. ಇದು ಲಾಂಗ್ ಆಗಿ ಡ್ರ್ಯಾಗ್ ಆಗ್ತಿದೆ. ಇದಕ್ಕೆ ಇಂಡಿಯಾನೇ ಕಾರಣ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಂದ್ರೆ ಮತ್ತೆ ಅಡಿಷನಲ್ ಆಗಿ 25% ನಮ್ಮ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತು. ಜಸ್ಟ್ ಬಿಕಾಸ್ ವಿ ಆರ್ ಇಂಪೋರ್ಟಿಂಗ್ ಚೀಪ್ ಎನರ್ಜಿ ಫ್ರಮ್ ರಷ್ಯಾ ಅಂತೇಳಿ ಹಾಕ್ತು. ಓಕೆನಾ, ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ US ಅಲ್ಲಿರೋ ಕೋರ್ಟ್ ಏನ್ ಹೇಳುತ್ತಂತಂದ್ರೆ ಲೈಕ್ ಇವನೇನು ಬೇರೆ ಬೇರೆ ದೇಶದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್, ವಾರ್ ವಿರುದ್ಧ ಟ್ಯಾರಿಫ್, ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾರೆ ಅಂತ ಟ್ಯಾರಿಫ್ ಹಾಕಿದ್ನಲ್ವಾ ಇದೆಲ್ಲಾನು ಕೂಡ ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಟ್ರಂಪ್ ಹಾಕಿರೋ ಟ್ಯಾರಿಫ್ ನೆಲ್ಲನೂ ಕೂಡ ಝೀರೋ ಮಾಡ್ಬಿಡುತ್ತೆ, ಅಂದ್ರೆ ಲೈಕ್ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ. ಅವಾಗ ಟ್ರಂಪ್ ಏನ್ ಯೋಚನೆ ಮಾಡ್ತಾನೆ ಅಂತಂದ್ರೆ ಓ ಈ ತರ ಕೋರ್ಟ್ ನಾನ್ ತಗೊಂಡ್ರೆ ಡಿಸಿಷನ್ಗೆ ವಿರುದ್ಧವಾಗಿ ಮಾತಾಡ್ತಿದ್ಯಾ ಅಂತೇಳಿ ಮತ್ತೆ ಎಲ್ಲಾ ಕಂಟ್ರಿಗಳ ಮೇಲೆ ಬೇಸಿಕ್ ಆಗಿ 10% ಟ್ಯಾರಿಫ್ ಹಾಕ್ತಾನೆ. ಬೇಸಿಕ್ ಆಗಿ 10% ಟ್ಯಾರಿಫ್ ಹಾಕಿದ್ದು ಈಗ ಜುಲೈ ಏನಿತ್ತಲ್ವಾ, ಜುಲೈ 26 ಮುಗ್ದೋಗ್ಬಿಡುತ್ತೆ ಅದು. ಸೊ ಈಗ ಇದು ಮುಗ್ದೋಯ್ತಲ್ವಾ, ನೆಕ್ಸ್ಟ್
ನೆಕ್ಸ್ಟ್ ಏನು ಮಾಡ್ಬೇಕಂತ ಟ್ರಂಪ್ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದ ಅನ್ಸುತ್ತೆ. ಅವನೇನು ಹೇಳ್ತಾನಂತಂದ್ರೆ ನಾನೀಗ ಸ್ವಲ್ಪ ಕಂಟ್ರಿಗಳ ಮೇಲೆ 10% ಟ್ಯಾರಿಫ್ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಕಂಟ್ರಿಗಳ ಮೇಲೆ 12.5% ಟ್ಯಾರಿಫ್ ಹಾಕ್ತೀನಿ ಅಂತೇಳಿ ಯೋಚನೆ ಮಾಡಿಬಿಟ್ಟು ಶುಕ್ರವಾರ ರಾತ್ರಿ ಓಕೆನಾ ಅದನ್ನ ಅನೌನ್ಸ್ ಕೂಡ ಮಾಡ್ತಾನೆ. ನಾನು ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ, ಅಂದ್ರೆ ಲೈಕ್ ರಿಸರ್ಚ್ ಮಾಡ್ತಿದ್ದೆ, ಯಾಕೆ ಸ್ವಲ್ಪ ಕಂಟ್ರಿಗಳ ಮೇಲೆ 10% ಟ್ಯಾರಿಫ್ ಹಾಕಿದ್ದೇನೆ, ಇನ್ನೊಂದು ಸ್ವಲ್ಪ ಕಂಟ್ರಿಗಳ ಮೇಲೆ 12.5% ಟ್ಯಾರಿಫ್ ಹಾಕಿದ್ದೇನೆ ಅಂತ ನೋಡಿದ್ರೆ ಅಲ್ಲಿ ಮೇನ್ ಕಾನ್ಸೆಪ್ಟ್ ನನಗೇನು ಗೊತ್ತಾಗಿದ್ದಂತಂದ್ರೆ ಫೋರ್ಸ್ಡ್ ಲೇಬರ್ ಅನ್ನೋ ಒಂದು ಕಾನ್ಸೆಪ್ಟ್ ಓಕೆನಾ. ಈ ಫೋರ್ಸ್ಡ್ ಲೇಬರ್ ಅಂದ್ರೆ ಏನಂತಂದ್ರೆ ಲೈಕ್ ನಾನು ನಿಮಗೆ ಲೈಕ್ ಫೋರ್ಸ್ಡ್ ಲೇಬರ್ ಅಂತಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು 10% ಯಾವ ಕಂಟ್ರಿಗಳ ಮೇಲೆ ಟ್ಯಾರಿಫ್ ಹಾಕಿದಾನಲ್ವಾ ಆ ಕಂಟ್ರಿನಲ್ಲಿ ಗೂಡ್ಸ್ ನೇನು ತಯಾರು ಮಾಡ್ತಾರಲ್ವ ಲೇಬರ್ಸ್, ಅವ್ರನ್ನ ಯಾರನ್ನೂ ಕೂಡ ಗೌರ್ಮೆಂಟ್ ಫೋರ್ಸ್ಫುಲಿ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಗೂಡ್ಸ್ ನ ರೆಡಿ ಮಾಡಿಬಿಟ್ಟು US ಗೆ ಎಕ್ಸ್ಪೋರ್ಟ್ ಮಾಡ್ತಿಲ್ಲ ಅಂತ ಅರ್ಥ. ಅದೇ ರೀತಿನೇ ಯಾವ ಕಂಟ್ರಿಗಳ ಮೇಲೆ 12.5% ಟ್ಯಾರಿಫ್ ಹಾಕಿದಾರಲ್ವಾ ಆ ಕಂಟ್ರಿನಲ್ಲಿ ಲೇಬರ್ಸ್ ನ ಫೋರ್ಸ್ಫುಲಿ ಗೌರ್ಮೆಂಟ್ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಕಡಿಮೆ ದುಡ್ಡನ್ನ ಕೊಟ್ಬಿಟ್ಟು ಅವ್ರಿಗೆ ಅಲ್ಲಿಂದ ಗೂಡ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ US ಗೆ ಸೆಲ್ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂತಂದ್ರೆ US ಅಲ್ಲಿ ಲೈಕ್ ನಾವು ಫೋರ್ಸ್ಫುಲಿ ಯಾರನ್ನೂ ಕೂಡ ಕೆಲಸ ಮಾಡಕ್ಕೆ ಬಿಡಲ್ಲ. ಫೋರ್ಸ್ಫುಲಿ ಕೆಲಸ ಮಾಡಕ್ ಬಿಡಲ್ಲ ಅಂತಂದ್ರೆ ನಮ್ದು ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ US ಅಲ್ಲಿ ರೆಡಿ ಮಾಡಿರೋ ಗೂಡ್ಸ್ ಬೆಲೆ ಜಾಸ್ತಿ ಇರುತ್ತೆ ಆಸ್ ಕಂಪೇರ್ ಟು ಯಾವ ಕಂಟ್ರಿನಲ್ಲಿ ಫೋರ್ಸ್ಫುಲಿ ಚೀಪ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾರಲ್ವ ಗೂಡ್ಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ ಟ್ರಂಪ್ ಏನ್ ಮಾಡಿದಾನೆ ಅಂತಂದ್ರೆ ಈ ತರ ಡಿವೈಡ್ ಮಾಡಿ ಟ್ಯಾರಿಫ್ ಹಾಕಿದಾನೆ ಓಕೆನಾ. ಸೊ ನಾನು ಹಂಗೆ ಲೈಕ್ ಸರ್ಚ್ ಮಾಡ್ತಾ ಈ ಫೋರ್ಸ್ಡ್ ಲೇಬರಿಂಗ್ ಅಂದ್ರೆ ಏನಪ್ಪಾ ಅಂತ ನೋಡಿದಾಗ ನನ್ಗೇನ್ ಗೊತ್ತಾಯ್ತು ಅಂತಂದ್ರೆ ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳುತ್ತೆ ಏನಂತಂದ್ರೆ ಫೋರ್ಸ್ಡ್ ಲೇಬರ್ ಕನ್ವೆನ್ಷನ್ ಆಫ್ 1930 ಡಿಫೈನ್ಸ್ ಲೈಕ್ ಇದು ಇವ್ರು ಹೇಳ್ತಾರೆ ಏನಂತಂದ್ರೆ ಫೋರ್ಸ್ಡ್ ಲೇಬರ್ ಅಂದ್ರೆ ಏನಂತ ಆಲ್ ವರ್ಕ್ ಆರ್ ಸರ್ವಿಸ್ ವಿಚ್ ಈಸ್ ಎಕ್ಸಾಕ್ಟೆಡ್ from any person under the menace of any penalty and for which the said person has not offered himself ವಾಲಂಟರಿಲಿ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ತಲ್ವಾ, ಲೈಕ್ ಅಂದ್ರೆ ಇಂಗ್ಲೀಷಲ್ಲಿ ಓದಿದಾಗ ಕಾಂಪ್ಲಿಕೇಟ್ ಅನ್ನಿಸ್ತಲ್ವಾ, ನನಗೂ ಕಾಂಪ್ಲಿಕೇಟ್ ಅನ್ನಿಸ್ತು ಅಂತೇಳಿ ನಾನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿದ್ದೀನಿ. ಏನಂತಂದ್ರೆ ಇದರ ಅರ್ಥ ಏನಂತಂದ್ರೆ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಫೋರ್ಸ್ಡ್ ಲೇಬರ್ ಅಂದ್ರೆ ಏನಂತಂದ್ರೆ ಯಾವುದೇ ವ್ಯಕ್ತಿಯಿಂದ ಯಾವುದೇ ಶಿಕ್ಷೆ ಅಥವಾ ದಂಡನೆಯ ಬೆದರಿಕೆಯ ಮೂಲಕ ಮಾಡಿಸಿಕೊಳ್ಳುವ ಮತ್ತು ವ್ಯಕ್ತಿಯು ತನ್ನ ಸ್ವಂತ ಪ್ರೇರಣೆಯಿಂದ ಮಾಡಲು ಒಪ್ಪಿಕೊಳ್ಳದ ಎಲ್ಲಾ ರೀತಿಯ ಕೆಲಸ ಮತ್ತು ಸೇವೆಯನ್ನ ಬಲವಂತದ ಶ್ರಮ ಎನ್ನಲಾಗಿದೆ. ಅಂದ್ರೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಏನಂತಂದ್ರೆ ಲೈಕ್ ಈಗ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಫೋರ್ಸ್ಡ್ ಲೇಬರ್ಗೆ ಏನ್ ಡೆಫಿನೇಷನ್ ಮಾಡಿದೆ ಅಂತಂದ್ರೆ ಯಾವ ದೇಶದಲ್ಲಿ ಒಂದು ವ್ಯಕ್ತಿಗೆ ಫೋರ್ಸ್ಫುಲಿ ಅಂದ್ರೆ ಅವನಿಗೆ ಆ ಕೆಲಸನ ಮಾಡಕ್ಕೆ ಇಷ್ಟ ಇರಲ್ಲ, ಇಷ್ಟ ಇಲ್ಲದೆ ಇದ್ರೂ ಕೂಡ ಆ ಕೆಲಸ ಮಾಡಿಸ್ಕೊಳ್ತಾರೋ ಅದ್ರ ಜೊತೆಗೆ ಅವ್ರಿಗೆ ಸರಿಯಾಗಿ ಕಾಂಪನ್ಸೇಷನ್ ಮಾಡಲ್ಲ. ಅಂದ್ರೆ ಲೈಕ್ ಕಡಿಮೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾರಲ್ವಾ ಆ ತರ ಗೂಡ್ಸು ಯಾವ್ಯಾವ US ಗೆ ಬರುತ್ತವಲ್ವಾ ಅವೆಲ್ಲದ್ರ ಮೇಲೂ ಕೂಡ ನಾನು 12.5% ಟ್ಯಾರಿಫ್ ಹಾಕ್ತೀನಿ. ಇದೇ ಫೋರ್ಸ್ಡ್ ಲೇಬರ್ ಅಂತೇಳಿ ಇದು ಡೆಫಿನೇಷನ್ ಓಕೆನಾ. ಲೈಕ್ ಈಗ ತುಂಬಾ ಜನ ನಿಮಗೆ ಕೇಳ್ಬೋದು ಏನಂತಂದ್ರೆ ಟ್ರಂಪ್ ಯಾಕೆ ಒಬ್ಬರಿಗೆ 10% ಟ್ಯಾರಿಫ್ ಹಾಕ್ತಪ್ಪ, ಇನ್ನು ಸ್ವಲ್ಪ ಕಂಟ್ರಿಗಳಿಗೆ ಯಾಕೆ 12.5% ಟ್ಯಾರಿಫ್ ಹಾಕಿದೆ ಅಂತಂದ್ರೆ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಫೋರ್ಸ್ಡ್ ಲೇಬರ್. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅದೇ ರೀತಿನೇ ಯಾವ್ಯಾವ ಕಂಟ್ರಿಗಳ ಮೇಲೆ 10% ಟ್ಯಾರಿಫ್ ಹಾಕಿದಾನಂತಂದ್ರೆ ಲೈಕ್ ನಮ್ಮ ಇಂಡಿಯಾ ಹಿಡ್ಕೊಂಡ್ಬಿಟ್ಟು ಬಾಂಗ್ಲಾದೇಶ, ಬ್ರಿಟನ್, ಕೊಲಂಬಿಯಾ, ಕೆನಡಾ ಇವೆಲ್ಲ ಕಂಟ್ರಿಗಳ ಮೇಲೆ 10 ಹಾಕಿದ್ದಾನೆ. ಇನ್ನೊಂದು 12.5% ಯಾವ ಕಂಟ್ರಿಗಳ ಮೇಲೆ ಹಾಕಿದ್ದಾನೆ ಅಂತಂದ್ರೆ ಅದಕ್ಕಂತಾನೆ ನಾನೊಂದು ಇಂಟ್ರಾಕ್ಟಿವ್ ಚಾರ್ಟ್ ನ ಹುಡುಕಿದ್ದೀನಿ ಓಕೆ. ಇಂಟ್ರಾಕ್ಟಿವ್ ಡಯಾಗ್ರಾಮ್ ಅದು ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಏನಂತಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಆರ್ಟಿಕಲ್ ಓಪನ್ ಆಗುತ್ತೆ ಓಕೆನಾ. ಆರ್ಟಿಕಲ್ ಓಪನ್ ಆದ ತಕ್ಷಣ ಇಲ್ಲಿ ಡಯಾಗ್ರಾಮ್ ಬರುತ್ತೆ, ಇಲ್ಲಿ ನೀವು ನೋಡ್ತಿರ್ಬೋದು ಫೋರ್ಸ್ಡ್ ಲೇಬರ್ ಟ್ಯಾರಿಫ್ ರೇಟ್ಸ್ ಬೈ ಕಂಟ್ರಿ ಅಂತೇಳಿ. ಇದು ಕಂಪ್ಲೀಟ್ಲಿ ಇಂಟ್ರಾಕ್ಟಿವ್ ಆಗಿದೆ ಓಕೆನಾ. ಇಂಟ್ರಾಕ್ಟಿವ್ ಅಂತಂದ್ರೆ ನೀವು ಯಾವ ಕಂಟ್ರಿ ಮೇಲೆ ಕ್ಲಿಕ್ ಮಾಡ್ತಿರಲ್ವಾ ಆ ಕಂಟ್ರಿ ಮೇಲೆ ಎಷ್ಟು ಟ್ಯಾರಿಫ್ ಇದೆ ಅಂತ ನಿಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಈ ಎಕ್ಸಾಂಪಲ್ಗೆ ಇಲ್ಲಿ ಬ್ರೆಜಿಲ್ ಅಂತ ಕಾಣಿಸ್ತಿದೆ, ಬ್ರೆಜಿಲ್ಗೆ ಎಷ್ಟಿದೆ 12.5% ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಮೊರಾಕೋ ಅಂತ ಇದೆ, ಮೊರಾಕೋಗೆ ಎಷ್ಟಿದೆ 12.5% ಇದೆ. ಯುನೈಟೆಡ್ ಕಿಂಗ್ಡಮ್ ಅಂತಿದೆ 10% ಇದೆ. ಟರ್ಕಿ ಅಂತಿದೆ 12.5% ಅಂತಿದೆ. ಅದೇ ರೀತಿ ನೈಜೀರಿಯಾಗೆ 12.5% ಅಂತಿದೆ. ಅಂಗೋಲಾ ಅಂತ ಇದೆ, ಇದಕ್ಕೆ 12.5% ಇದೆ. ಐ ಹೋಪ್ ನಿಮಗೆ ಇದು ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನೀವು ಈ ತರ ಸರ್ಚ್ ಮಾಡ್ಬೋದು. ಏನಂತ ಸರ್ಚ್ ಮಾಡಿ ಅಂತಂದ್ರೆ ಫೋರ್ಸ್ಡ್ ಲೇಬರ್ ಟ್ಯಾರಿಫ್ ರೇಟ್ ಬೈ ಕಂಟ್ರಿ ಅಂತ ಸರ್ಚ್ ಮಾಡಿ ನಿಮಗೂ ಕೂಡ ಈ ಮ್ಯಾಪ್ ಬರುತ್ತೆ. ಐ ಹೋಪ್ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಇಂಡಿಯಾದ ಮೇಲೂ 10% ಟ್ಯಾರಿಫ್ ಇದೆ, ಶ್ರೀಲಂಕಾ ಮೇಲೆ 10% ಟ್ಯಾರಿಫ್ ಇದೆ, ಪಾಕಿಸ್ತಾನದ ಮೇಲೂ ಕೂಡ 10% ಟ್ಯಾರಿಫ್ ಇದೆ. ಬಟ್ ನೀವು ಚೈನಾದ ಮೇಲೆ ನೋಡ್ತಿರ್ಬೋದು, ಚೈನಾದ ಮೇಲೆ ಎಷ್ಟಿದೆ ಅಂತಂದ್ರೆ 12.5% ಟ್ಯಾರಿಫ್ ಇದೆ. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಈ ರೀಸೆಂಟ್ ಆಗಿ ಮತ್ತೆ ಟ್ರಂಪ್ ಯಾಕೆ 10% ಟ್ಯಾರಿಫ್ ಹಾಕಿದ್ದಾನೆ ಮತ್ತೆ ಸ್ವಲ್ಪ ಕಂಟ್ರಿಗಳ ಮೇಲೆ 12.5% ಟ್ಯಾರಿಫ್ ಹಾಕಿದ್ದಾನೆ ಅಂತ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವೀಕ್ ಬೋನಸ್ ಕಾನ್ಸೆಪ್ಟ್ ಏನಂತಂದ್ರೆ ನೀವೀಗ ತುಂಬಾ ಜನ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಕ್ಟಿವ್ ಇರ್ತೇವಲ್ವಾ, ಆಕ್ಟಿವ್ ಇರೋದ್ರಿಂದ ನನಗೆ ಇದನ್ನ ಹೇಳಬೇಕಂತ ಅನಿಸ್ತು. ತುಂಬಾ ಜನ ವಯಸ್ಸಾದವರಾದ್ರೂ ಈ ವಿಡಿಯೋ ನೋಡ್ತಿರ್ಬೋದು, ಈಗ ಚಿಕ್ಕವರಾದ್ರೂ ಇರ್ಬೋದು, 18, 24, 25, 30, 35, 40, 50 ವರ್ಷದವರಾದ್ರೂ ಇರ್ಬೋದು. ನಾವೆಲ್ಲ ಒಂದು ಈ ಟ್ರ್ಯಾಪ್ಗೆ ಒಳಗಾಗ್ತಿದೀವಿ. ಆ ಟ್ರ್ಯಾಪ್ ಏನಂತಂದ್ರೆ ನಾನು ಒಬ್ಬ
ಒಬ್ಬ ಇನ್ಫ್ಲೂಯೆನ್ಸರ್ ಇದ್ದಾರೆ ಓಕೆನಾ, ಅವ್ರನ್ನ ಮ್ಯಾನೇಜ್ ಮಾಡ್ತೀನಿ, ಅವ್ರದ್ದು ಪ್ರಮೋಷನ್ಸ್ ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ, ಅವ್ರ ಬಿಹಾಫ್ ನಾನು ಮಾತಾಡ್ತೀನಿ ಓಕೆನಾ. ನಮಗೆ ರೀಸೆಂಟಾಗಿ ಒಂದು ಪ್ರಮೋಷನ್ ಬಂದಿತ್ತು. ಅವ್ರೇನು ಹೇಳಿದ್ರು ಅಂತಂದರೆ, ಪ್ರಮೋಷನ್ ಏನಂತಂದರೆ ನೀವು ವಿಡಿಯೋನ ಏನು ಮಾಡ್ಕೊಡ್ಬೇಕಂತಂದರೆ ಜಸ್ಟ್ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ರೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು 25,000 ದುಡಿಬೇಕು, ಈ ಥರ ಒಂದು ರೀಲ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಓಕೆನಾ. ಅದಕ್ಕೊಂದು ರೆಫರೆನ್ಸು ಕಳಿಸಿದ್ರು. ಅವ್ರು ಯಾರಿಗೋ ಇನ್ಸ್ಟಾಗ್ರಾಮಲ್ಲಿ 380K ಫಾಲೋವರ್ಸ್ ಕೂಡ ಇದ್ರು, ಅವ್ರು ಮಾಡಿದ್ರು. ನಾನು ಅದಕ್ಕೆ ಕೇಳಿದೆ, ಸರ್ ಈ ಥರ ನಿಜವಾಗ್ಲೂ ಕ್ಯಾಪ್ಚರ್ ಎಂಟ್ರಿ ಮಾಡೋದ್ರಿಂದ ದುಡ್ಡು ಬರುತ್ತಾ ಅಂತ. ಅದಕ್ಕೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲಪ್ಪ, ನೀವು ಬೇಕಾದ್ರೆ ಮಾಡಿ ಬೇಡಂದ್ರೆ ಬಿಡಿ, ಬಟ್ ಈ ಥರ ಒಂದು ಪ್ರಮೋಷನ್ ಇದೆ ಅಂತ ನಾನು ಕೇಳಿದೆ. ನಾನು ಕ್ರಾಸ್ ಕ್ವಶನ್ ಮಾಡಿದರೆ, ಸರ್ ಈ ಥರ ನಾವು ಸ್ಪ್ರೆಡ್ ಮಾಡೋದ್ರಿಂದ, ಈ ಥರ ರೀಲ್ ಮಾಡಿ ಹಾಕೋದ್ರಿಂದ ತುಂಬ ಜನ ನೋಡ್ತಾರೆ, ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ತಾರೆ, ಆ್ಯಪ್ನ ಮಾಡ್ತಾರೆ, ಅದೇ ಒಂದು ಏನು ನಾನು ಇದರಿಂದ ದುಡ್ಡು ದುಡಿಬೋದು, ನನಗೊಂದು ಕೆಲಸ ಸಿಕ್ಕಿದೆ ಅಂತ ಫೀಲ್ ಮಾಡ್ತಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ಇದರಿಂದ ದುಡ್ಡು ಬರುತ್ತಾ ಅಂತ ನಾನು ಅವ್ರಿಗೆ ಕೇಳಿದಾಗ ಅವ್ರಿಗೆ ಆನ್ಸರ್ ಇರಲಿಲ್ಲ ಇದ್ರ ಬಗ್ಗೆ ಓಕೆನಾ. ಸೊ ಅದಕ್ಕೇನೆ ನಾನು ಈ ವಿಡಿಯೋದಲ್ಲಿ ಈ ಟಾಪಿಕ್ನ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಈ ಒಂದು 10,000 15,000 ಕೊಡ್ತಾರೆ ಅಂತೇಳಿ ಇನ್ಫ್ಲೂಯೆನ್ಸರ್ಸ್ ಏನು ಮಾಡ್ತಾರೆ ಅಂತಂದರೆ, ಯಾವ್ದ್ಯಾವುದೋ ಆ್ಯಪ್ನ ಪ್ರಮೋಟ್ ಮಾಡ್ತಾರೆ, ಯಾವ್ದ್ಯಾವುದೋ ಸುಮ್ಮನೆ ಅದು ₹1 ರೊಕ್ಕ ಬರಲ್ಲ ಓಕೆನಾ. ಆ ಥರ ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡಕ್ಕೆ ಹೋಗ್ಬೇಡಿ. ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಏನಂತಂದರೆ ದುಡ್ಡು ದುಡಿಯೋದಂದ್ರೆ ಅಷ್ಟು ಈಸಿನಾ? ಮನೇಲಿ ಕುತ್ಕೊಂಡ್ಬಿಟ್ಟು ಯಾವುದೋ ಒಂದು ಕ್ಯಾಪ್ಚರ್ ಎಂಟ್ರಿ ಮಾಡಿಬಿಟ್ರೆ ನೀವು 25,000-30,000 ದುಡಿತೀರಾ? ಆ ರೀಲ್ಸಲ್ಲೆಲ್ಲ ಹಿಂಗೆ ಪ್ರಮೋಟ್ ಮಾಡಿಸ್ತಾರೆ. ನೀವು ಮನೇಲಿ ಕುತ್ಕೊಂಡು 1 ಅವರ್ ಕೆಲಸ ಮಾಡಿ, 2 ಅವರ್ ಕೆಲಸ ಮಾಡಿ ಆರಾಮಾಗಿ 20,000 ದುಡಿಬೋದು ಅಂತ ಹೇಳ್ತಾರೆ. ಇಸ್ ದ್ಯಾಟ್ ರಿಯಲಿ ಪಾಸಿಬಲ್? ಯಾವತ್ತಾದ್ರೂ ಯೋಚನೆ ಮಾಡಿದಾರೆ? ಬೆಂಗಳೂರಲ್ಲಿ 4 ವರ್ಷ ಎಂಜಿನಿಯರಿಂಗ್ ಮುಗಿಸ್ಬಿಟ್ಟು ಪಾಪ 15-20,000ಕ್ಕೆ ಇಂಟರ್ನ್‌ಶಿಪ್‌ಗೆ ಹೋಗ್ತಿದ್ದಾರೆ. ಮಾಡಕ್ಕಾಗತ್ತಾ? ಆ ಥರ ಮಾಡಕ್ಕಾಗಲ್ಲ. ಈ ಥರ ಆ್ಯಪ್‌ಗಳನ್ನ ನೀವು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಆ್ಯಕ್ಚುಲಿ ಈ ಥರ ಎಲ್ಲ ನಾನು ಮಾಡಿದ್ದೀನಿ ಓಕೆನಾ. ಯಾಕಂದ್ರೆ ಹಿಂದೆ ನನಗೆ ಗೊತ್ತಿರ್ಲಿಲ್ಲ ಈ ಥರ ಒಂದು ಫ್ರಾಡ್ ಇರುತ್ತೆ, ಇವ್ರು ಸುಮ್ಮನೆ ಏನೇನೋ ಹೇಳ್ತಾರೆ ಅಂತ. ಮತ್ತೆ ನಿಮ್ಗೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಿಮಗೆ ಟ್ರೈನಿಂಗ್ ಮಾಡ್ಬೇಕು ನಾವು, ₹5,000 ಕಟ್ಟಿ, ₹10,000 ಕಟ್ಟಿ, ₹15,000 ಕಟ್ಟಿ ಅಂತೇಳಿ ದುಡ್ಡು ಕಟ್ಟಿಸ್ಕೊಂತಾರೆ. ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ನಿಮ್ಗೆ ಕಾಲ್ ಪಿಕ್ ಮಾಡಲ್ಲ, ವಾಟ್ಸಪ್ಪಲ್ಲಿ ಚಾಟನ್ನು ಮಾಡಲ್ಲ, ಬ್ಲಾಕ್ ಮಾಡಿ ಹೋಗ್ಬಿಡ್ತಾರೆ. ಇಟ್ಸ್ ಆಲ್ ಸ್ಕ್ಯಾಮ್ ಓಕೆನಾ. ಈ ಥರ ನೀವು ಟ್ರ್ಯಾಪ್‌ಗೆ ಒಳಗಾಗಕ್ಕೆ ಹೋಗಬೇಡಿ. ಅದಕ್ಕೇನೆ ನಾನು ಇದನ್ನ ಹೇಳಬೇಕು, ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಐ ಹೋಪ್ ನಿಮ್ದೇನಾದರೂ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು 100% ಹೇಳ್ತಿಲ್ಲ ಎಲ್ಲನೂ ಕೂಡ 100% ಫ್ರಾಡ್ ಅಂತ. ನಾನು ಹೇಳ್ತಿದ್ದೀನಿ ನಿಮಗೆ, ಮೋಸ್ಟ್ ಆಫ್ ದ ಥಿಂಗ್ಸ್ ಫ್ರಾಡೇ ಇರ್ತವೆ. ಇದರಿಂದ ಸ್ವಲ್ಪ ದೂರ ಇರಿ. ಇದ್ರ ಬಗ್ಗೆ ನಿಮ್ದೇನಾದರೂ ಅಭಿಪ್ರಾಯ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಕ್ಲಿ ಟಾಕ್ಸ್.